ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಿದ್ರು ಅಂತ ಭಾವಿಸ್ತೀನಿ. ಜಿಯೋಗ್ರಫಿ ಬ್ಯಾಚ್ ಅಲ್ಲಿ ನಾವು ಏನ್ ಮಾಡಿದ್ವಿ, ಅದರಲ್ಲಿ ಕೆ ಎ ನಡೆಸಿರುವಂತಹ ರೀಸೆಂಟ್ ಏಪ್ರಿಲ್ 10ರಂದು ನಡೆದಿರುವಂತಹ ಪೇಪರ್, ಅದು ಗ್ರೂಪ್ ಬಿ ಪೇಪರ್ ಏನಿತ್ತಲ್ವಾ, ಅದರ ಪಾರ್ಟ್ 1 ಅನ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಬಟ್ ಇದರಲ್ಲಿ ಪಾರ್ಟ್ 2 ಒಂದು ಮಾಡ್ಬೇಕಿತ್ತು. ಯಾಕಂದ್ರೆ ಪಾರ್ಟ್ 1 ಅದೇ ನಮಗೆ 50+ ಮಿನಿಟ್ಸ್ ಆಯ್ತು. ಹಾಗಾಗಿ 1 ಅವರ್ ನಿಯರ್ ಆಗಿರೋದ್ರಿಂದ ನಿಮಗೆ ಓದೋಕು ಕ್ಲಾಸಸ್ ನೋಡೋಕು ಹೆವಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಪಾರ್ಟ್ 1 ಅಪ್ಲೋಡ್ ಮಾಡಿದ್ವಿ. ಪಾರ್ಟ್ 2 ಅನ್ನ ಅವಾಗ್ಲೇ ಅಪ್ಲೋಡ್ ಮಾಡ್ಬೇಕಿತ್ತು. ಸ್ವಲ್ಪ ಕಾರಣಾಂತರಗಳಿಂದ ಬೇರೆ ಕಡೆ ಹೋಗಿರೋದ್ರಿಂದ ನಾನು ಬೇರೆ ಕಡೆ ಇದ್ದೆ, ಹಾಗಾಗಿ ಊರಲ್ಲಿ ಇರ್ಲಿಲ್ಲ. ಹಾಗಾಗಿ 2 ಮಂತ್ಸ್, ಮ್ಯಾಕ್ಸಿಮಮ್ 2 ಮಂತ್ಸ್ ಅನ್ನೋ ಗ್ಯಾಪ್ ಆಯ್ತು ಅನ್ಸುತ್ತೆ. ಓಕೆನಾ? ಹಾಗಾಗಿ ಈಗ ಅದರ ಮುಂದುವರೆದ ಭಾಗವಾಗಿ ನಾನು ಪಾರ್ಟ್ 2 ಪೇಪರ್ ಅನ್ನ ಕ್ಲಾಸ್ ಅನ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇದು ಗ್ಯಾಪ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಜನ ಯಾಪ್ ಅಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಏನ್ ತಗೊಂಡಿದ್ದೀರಾ, ಜಾಯ್ನ್ ಆಗಿದ್ದೀರಾ ಬ್ಯಾಚ್ ಕೋರ್ಸ್ಗೆ, ಅವ್ರದ್ದು 90 ಡೇಸ್ ಆಲ್ರೆಡಿ ವ್ಯಾಲಿಡಿಟಿ ಮುಗಿದಿದೆ. ಪಾರ್ಟ್ 1 ಅಪ್ಲೋಡ್ ಮಾಡಿದ್ರ, ಪಾರ್ಟ್ 2 ಅಪ್ಲೋಡ್ ಮಾಡಿಲ್ಲ ಸರ್ ಅಂತ ಹೇಳ್ತಿದ್ರು. ಹಾಗಾಗಿ ಈ ವಿಡಿಯೋನ ನಾನು ನೀವು ಜಾಯ್ನ್ ಆಗಿರೋ ಡೇಟ್ ಮುಗಿದ್ರೂ ಕೂಡ ನಿಮಗೆ ಇದನ್ನ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಕೊಡ್ತೀನಿ. ಈ ಒಂದು ಕ್ಲಾಸ್ ಅನ್ನ ನಾನು ನಿಮ್ಗೆ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತೀನಿ. ನೀವು ಆ್ಯಪ್ ಅಲ್ಲಿ ಆದ್ರೂ ನೋಡ್ಕೋಬಹುದು. ಆ್ಯಪ್ ಅಲ್ಲಿ ಆದ್ರೆ ನೀವು ಪೇಡ್ಗೆ ಯಾರು ಕಂಟಿನ್ಯೂ ಇದ್ರ ಅವ್ರಿಗೆ ಅಲ್ಲೇ ಕ್ಯಾರಿ ಆಗುತ್ತೆ. ನೀವೇನಾದ್ರೂ ಪೇಡಿಗೆ ಜಾಯ್ನ್ ಆಗಿ, ಬಟ್ ಇದು ನಾವು ಕ್ಲಾಸಸ್ ಅಪ್ಲೋಡ್ ಮಾಡೋದನ್ನ ನಮ್ ಕಡೆಯಿಂದ ಲೇಟ್ ಆಗಿರೋದ್ರಿಂದ ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ. ನೀವು ಯಾರಾದ್ರೂ ಕೂಡ ನೋಡ್ಕೋಬಹುದಾಗಿರುತ್ತೆ. ಓಕೆನಾ? ಹಾಗಾಗಿ ಈ PDF ಕೂಡ, ಇದು ಒಂದು PDF ಟೋಟಲ್ ಈಗ ನಿಮಗೆ ಜಿಯೋಗ್ರಫಿಯಲ್ಲಿ 17 ಪೇಪರ್ ಅನ್ನ ನಾವು ಮಾಡಿದ್ವಿ, 17 ಕ್ವಶನ್ ಪೇಪರ್. ಈ ಒಂದು PDF ಅನ್ನ ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದಾರಂತೆ, ಅಲ್ಲಿ ಕೂಡ ನೀವು ಇದನ್ನ PDF ಅನ್ನ ತಗೋಬಹುದು. ಓಕೆ, ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅದರ ಥ್ರೂ ನೀವು ಜಾಯ್ನ್ ಆಗ್ಬೇಕು. ಓಕೆ, ಹಾಗೆ ಜಿಯೋಗ್ರಫಿ ಬ್ಯಾಚ್ಗೆ ನೀವೇನಾದ್ರೂ ಜಾಯ್ನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಯಾಪ್ ಲಿಂಕ್ ಇರುತ್ತೆ, ಹಿರೇಮಠ್ ಕ್ಲಾಸಸ್ ಅಂತ ಯಾಪ್ ಲಿಂಕ್ ಇರುತ್ತೆ. ಆ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಈ ರೀತಿ ಒಂದು ಫೋಟೋ ಇರೋ ಬ್ಯಾಚ್ ಇರುತ್ತೆ, ಜಿಯೋಗ್ರಫಿ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಚ್ ಅಂತಂದು ಒಂದು ಬ್ಯಾಚ್ ಇದೆ. ಆ ಬ್ಯಾಚ್ಗೆ ನೀವು ಸೇರ್ಕೊಂಡ್ರೆ ಉಳಿದ ಎಲ್ಲ ಕ್ಲಾಸಸ್ ಅನ್ನು ಕೂಡ ನೀವು ಜಿಯೋಗ್ರಫಿಯಲ್ಲಿ ಇಷ್ಟು ಕ್ಲಾಸಸ್ ಅನ್ನು ನೀವು ನೋಡ್ಕೋಬಹುದಾಗಿರುತ್ತೆ. ಓಕೆ, ಈಗ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡೋದ್ರಿಂದ ಇದರ ಮುಂದುವರೆದ ಭಾಗವಾಗಿ ಕ್ಲಾಸ್ ಅನ್ನ ಮಾಡ್ತಿರ್ತೀವಿ. ಈಗ KA ಎಷ್ಟು ಪೇಪರ್ ಇದಾವೆ? 1 2 3 4 5 6 7 ನೆಕ್ಸ್ಟ್ 9 7 8 9 10. ಓಕೆನಾ? KA 10 ಕ್ವಶನ್ ಪೇಪರ್ KA ಸಾಲ್ವ್ ಮಾಡಿದ್ವಿ. ರಿಮೈನಿಂಗ್ 7 ಪೇಪರ್ ಅನ್ನ ನಾವು KPSC ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ. ಓಕೆ, ಈಗ ಆ 10ನೇ ಪೇಪರ್ ಅಲ್ಲಿ ಪಾರ್ಟ್ 1 ಅನ್ನ ಅಪ್ಲೋಡ್ ಮಾಡಿ ಪಾರ್ಟ್ 2 ಅನ್ನ ಇವಾಗ ಈ ಕ್ಲಾಸ್ ಅನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಬ್ಯಾಚ್ ನಾವು ಆಕ್ಚುಲಿ ಹೇಳಿದ್ದು 15 ಕ್ಲಾಸ್ ಅನ್ನ ಮಾಡ್ತೀವಿ ಅಂತ, 15 ಕ್ವಶನ್ ಪೇಪರ್ ಅನ್ನ ಮಾಡ್ತೀವಿ ಅಂತ. ಬಟ್ ಎಕ್ಸಾಮ್ಸ್ ಆಮೇಲೆ ನಡೆದಿರೋದ್ರಿಂದ ಅದನ್ನು ಕೂಡ ಇರ್ಲಿ ಅನ್ನೋ ದೃಷ್ಟಿಯಿಂದ 2 ಪೇಪರ್ ಅನ್ನ ಎಕ್ಸ್ಟ್ರಾ ಕೂಡ ಮಾಡ್ತೀವಿ. ಮತ್ತೆ ಟೈಮ್ ಇದ್ರೆ ಇನ್ನು ಕೂಡ ಅದಕ್ಕೆ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಎಲ್ಲಿವರೆಗೂ ಕ್ವಶನ್ ಆಗಿತ್ತು ಅಂತ ನೋಡೋದಾದ್ರೆ, ಉತ್ತರ ಬಯಲು ಪ್ರದೇಶ. ಓಕೆ, ಇದು ಮುಗ್ದಿದೆ. ಈ ಕ್ವಶನ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಬಬರ್, ತೆರಾಯಿ, ಬಂಗರ್, ಕದರ್ ಇದೆಲ್ಲ ಹೇಳಿದೀವಿ ಆಗ್ಲೇ ಕ್ಲಾಸಸ್. ಆಕ್ಸ್ಪೋ ಲೈಕ್ ಇದು ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 61. ಈ ಕ್ವಶನ್ ನಿಂದ ನಿಮಗೆ ಈ ಪಾರ್ಟ್ 2 ಕ್ಲಾಸ್ ರನ್ ಆಗ್ಬೇಕಾಗಿರುತ್ತೆ. ಯಾಕಂದ್ರೆ ರಿಮೈನಿಂಗ್ ಎಲ್ಲ ನಿಮಗೆ ಪಾರ್ಟ್ 1 ಅದು ಆ್ಯಪ್ ಅಲ್ಲಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಪಾರ್ಟ್ 2 ಅನ್ನ ಇವಾಗ ಇದರಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಈಗ PC ಕ್ವಶನ್ ಪೇಪರ್ PC ಲೆವೆಲ್ ಬೇರೆ ಇರುತ್ತೆ ಅದರಲ್ಲಿ, ಆಮೇಲೆ ಗ್ರೂಪ್ C ಲೆವೆಲ್ ಬೇರೆ ಇರುತ್ತೆ. ಆ ರೀತಿ ಅಂತ ಅನ್ಕೊಳೋದಕ್ಕಿಂತ ನೀವು KA ಪೇಪರ್ ಏನ್ ಬರುತ್ತೆ, ಓಕೆನಾ, KA ಕ್ವಶನ್ ಪೇಪರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ನಿಮ್ಮಿಂದ, ಆ ಕಾನ್ಸೆಪ್ಟ್ ಥ್ರೂ ಕ್ಲಾಸಸ್ ಹೋಗ್ತಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿರುತ್ತೆ. ಓಕೆ, ಫಸ್ಟ್ನೇ ಕ್ವಶನ್ ಏನಿದೆ ಇದರಲ್ಲಿ ಪಾರ್ಟ್ 2 ಅಲ್ಲಿ ಗ್ರೂಪ್ ಬಿ ಪೇಪರ್ ಏನಿದೆ KA ಅವ್ರು ನಡೆಸಿರುವ, ಇದು ರೀಸೆಂಟ್ ಪೇಪರ್. ಓಕೆನಾ? ಏಪ್ರಿಲ್ 10 ಪೇಪರ್. ನೀವು ಈ ಕ್ವಶನ್ ಪೇಪರ್ ನ ಪ್ರಿಂಟ್ಔಟ್ ತಗೊಂಡು ಓದ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಸೆಪ್ಟೆಂಬರ್ 6 2025. ಏಪ್ರಿಲ್ ಅಲ್ಲಿ ಎಕ್ಸಾಮ್ ನಡೆದಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಓಕೆನಾ? 8 ತಿಂಗಳ ಹಿಂದಿನ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಿದ್ದಾನೆ. ಈ ಕ್ವಶನ್ ಪೇಪರ್ ನೋಡಿದ್ರೆ, ಈ ಕ್ವಶನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? KA 8 ತಿಂಗಳ ಹಿಂದೆ ಇರುವಂತಹ ಕರೆಂಟ್ ಅಫೇರ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಿದ್ದಾನೆ ಅಂತ ನಿಮಗೆ ಗೊತ್ತಾಗ್ಬೇಕು. ಏನ್ ಹೇಳಿದಾನೆ? ಸೆಪ್ಟೆಂಬರ್ ಅಂತ ಕೇಳಿದಾನೆ, ಸೆಪ್ಟೆಂಬರ್ 6 ಅಂತ ಕೇಳಿದಾನೆ. ಬಟ್ ಈ ಪೇಪರ್ ನಡೆದಿರೋದು ಏಪ್ರಿಲ್ 10 2026 ಅಂದ್ರೆ
ಏಪ್ರಿಲ್ ಈ ಸೆಪ್ಟೆಂಬರ್ ಇಂದ ಏಪ್ರಿಲ್ಗೆ ಎಷ್ಟು ತಿಂಗಳ ಅಂತರ ಇದೆ ಅಂದ್ರೆ 8 ತಿಂಗಳ ಅಂತರ ಇದೆ. ಓಕೆನಾ, ಎಕ್ಸಾಕ್ಟ್ 8 ತಿಂಗಳು. 8 ತಿಂಗಳ ಹಿಂದೆ ಇರುವ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಿದ್ದಾನೆ ಅಂದ್ರೆ ನೀವು 8 ತಿಂಗಳ ಹಿಂದೆ ಇರೋ ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕು ಅಂತ ಹೇಳ್ತಿದೆ. ಈ ಪೇಪರ್ ಏನ್ ಹೇಳ್ತಿದೆ, 8 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕು. ಬಟ್ ಇದನ್ನ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಯಾಕೆ ಹಾಕೊಳ್ದೇನೆ ಇದನ್ನ ಡೈರೆಕ್ಟ್ ಜಿಯೋಗ್ರಫಿಲಿ ಯಾಕೆ ಹಾಕೊಂಡಿದ್ದೀನಿ ಅಂತಂದ್ರೆ, ಬಂದರುಗಳು ಅಂತ ಬಂದಿರೋದ್ರಿಂದ ಈ ಟಾಪಿಕ್ ಅಂತಂದು ಜಿಯೋಗ್ರಫಿಯಲ್ಲಿ ಪೇಸ್ಟ್ ಮಾಡಿದ್ದಾರೆ. ಓಕೆನಾ, ಇದು ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ಕೋಬೇಕಾಗಿರುತ್ತೆ. ಹಾಗಾಗಿ ನಾನು ಇದನ್ನ ಜಸ್ಟ್ ಆನ್ಸರ್ ಹೇಳ್ಕೊಂಡು ಇದ್ರ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ಜಿ ಕೆ ಹೇಳ್ಕೊಂಡು ಕ್ವಶನ್ ಕ್ಲಾಸ್ ಅನ್ನ ಮುಂದೆ ಹೋಗೋಣ. ಸೆಪ್ಟೆಂಬರ್ 6, 2025 ಭಾರತದ ಪ್ರಥಮ ಬಂದರು ಆಧಾರಿತ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅನ್ನು ಈ ಕೆಳಕಂಡ ಯಾವ ಬಂದರಿನಲ್ಲಿ ಉದ್ಘಾಟಿಸಲಾಯಿತು. ಅಂದ್ರೆ ಪ್ರಥಮ, ಓಕೆನಾ, ಭಾರತದ ಪ್ರಥಮ ಅಂದ್ರೆ ಈ ಭಾರತದ ಪ್ರಥಮ ಅಂತ ಬಂತು, ಆಮೇಲೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲು ಅಂತ ಬಂತು, ಆಮೇಲೆ ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲು ಅಂತ ಬಂತು. ಅಂದ್ರೆ ಪ್ರಥಮ ಈ ರೀತಿ ಏನಾದ್ರೂ ವರ್ಡ್ ಮೆನ್ಷನ್ ಆಗ್ತಿದಾವೆ ನ್ಯೂಸ್ ಪೇಪರ್ ಅಲ್ಲಿ, ಮ್ಯಾಗಝಿನ್ ಅಲ್ಲಿ ಅಂತ ಅಂದ್ರೆ ಅದು ನಿಮಗೆ ಎಕ್ಸಾಮ್ ನಲ್ಲಿ ಇಂಪಾರ್ಟೆಂಟ್ ಅಂತ, ಅದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಪ್ರಥಮ ಅಂತ ಈ ರೀತಿ ಏನಾದ್ರು ಕ್ವಶನ್ಸ್ ಬರೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಈಗ ನೋಡಿ, ಭಾರತದ ಮೊದಲ ಮಹಿಳೆ, ಮೊದಲ ಪುರುಷ, ಈ ರೀತಿ ಕ್ವಶನ್ಸ್ ಬರ್ತಿರ್ತವೆ. ಹಾಗಾಗಿ ಓಕೆನಾ, ಸಮಥಿಂಗ್ ಸ್ಪೆಷಲ್ ಇರುತ್ತೆ ಕ್ವಶನ್ ಅವೆಲ್ಲವು. ಆ ರೀತಿ ಇದ್ದದನ್ನೇ ಮಾತ್ರ ಕ್ವಶನ್ ಕೇಳ್ತಿರ್ತಾರೆ. ಸುಮ್ನೆ 10ರಲ್ಲಿ 11 ಆಗೋ ತರ ಎಲ್ಲದನ್ನು ಓದೋದ್ಕಿಂತ ಈ ರೀತಿ ಏನ್ ಯೂನಿಕ್ ಆಗಿ ಬರುತ್ತೋ ಅಂತ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಓದೋಕೆ ಚಾನ್ಸ್ ಆಗಿರ್ಬೇಕು. ಓಕೆ, ಇದರಲ್ಲಿ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅನ್ನು ಕೆಳಕಂಡ ಯಾವ ಬಂದರಿನಲ್ಲಿ ಉದ್ಘಾಟನೆ ಮಾಡಲಾಯಿತು. ನೀವು ಜಿ ದಲ್ಲಿ ಏನು ಓದಿರ್ತೀರಾ, ಜಸ್ಟ್ ಬಂದರುಗಳ ಬಗ್ಗೆ ಓದಿರ್ತೀರ. ಓಕೆನಾ, ಬಂದರುಗಳ ಬಗ್ಗೆ, ಆ ಬಂದರು ಹೆಸರೇನು, ಅದು ಎಲ್ಲಿದೆ, ಆಮೇಲೆ ಮ್ಯಾಕ್ಸಿಮಮ್ ಆಗಿ ಇನ್ನೊಂದು ಹೆಜ್ಜೆ ಮುಂದೋಗಿ ಅದರ ಸ್ಪೆಷಾಲಿಟಿ ಏನು, ಅತ್ಯಂತ ದೊಡ್ಡ ಬಂದರು, ಚಿಕ್ಕ ಬಂದರು, ಅತ್ಯಂತ ಆಳ ಬಂದರು, ಓಕೆನಾ, ಬಂದರಿನ ರಾಣಿ, ಈ ರೀತಿ ಎಲ್ಲ ಓದ್ಕೊಂಡು ಹೋಗಿರ್ತಾರೆ. ಬಟ್ ಅವನು ಕರೆಂಟ್ ಅಫೇರ್ಸ್ ಇಂಟರ್ಲಿಂಕ್ ಮಾಡ್ಕೊಂಡು ಜಿ ಕೆ ನ ಕೇಳ್ತಿದ್ದಾನೆ. ಓಕೆ, ಈಗ ಫಸ್ಟ್ನೇ ಆಪ್ಷನ್ ಏನಿದೆ, ದೀನ್ ದಯಾಳು ಬಂದರು ಗುಜರಾತ್, ಪಿ ವಿ ಚಿದಂಬರಂ ಬಂದರು ತಮಿಳುನಾಡು, ವಿಜಾಂಜಾಮ್ ಅಂತಾರಾಷ್ಟ್ರೀಯ ಸಮುದ್ರ ಬಂದರು ಕೇರಳ, ನವಮಂಗಳೂರು ಬಂದರು ಕರ್ನಾಟಕ. ಅಂದ್ರೆ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅನ್ನು ಯಾವ ಬಂದರಿನಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರು ಚಿದಂಬರಂ ಬಂದರು ತಮಿಳುನಾಡಿನಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಗಿದೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2. ಹಾಗಾದ್ರೆ ಈ ಯೋಜನೆಯನ್ನು 2025 ಸೆಪ್ಟೆಂಬರ್ 6ರಂದು ಅಧಿಕೃತವಾಗಿ ಉದ್ಘಾಟಿಸಲಾಗಿದೆ. ಹಾಗಾಗಿ ಇದು ಕ್ವಶನ್ ಬಂದಿದೆ. ತಮಿಳುನಾಡಿನ ತುತುಕುಡಿಯಲ್ಲಿರುವ ಪಿಒ ಅಲ್ಲದು ಚಿದಂಬರಂ ಬಂದರು ಹಳೆಯ ಹೆಸರು ಟ್ಯುಟುಕೋರಿಯನ್ ಪೋರ್ಟ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತಿತ್ತು. ಇದು ಭಾರತದ ಮೊದಲ ಬಂದರು ಆಧಾರಿತ ಪೋರ್ಟ್ ಬೇಸ್ಡ್ ಗ್ರೀನ್ ಹೈಡ್ರೋಜನ್ ಪೈಲಟ್ ಯೋಜನೆಗೆ ದಾರಿಯಾಗಿದೆ. ನೆಕ್ಸ್ಟ್, ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು, ವಾಟ್ ಇಸ್ ಗ್ರೀನ್ ಹೈಡ್ರೋಜನ್ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ ಅವನು. ಓಕೆನಾ, ಕ್ವಶನ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಅಂತ ಮೆನ್ಷನ್ ಮಾಡ್ತಾನೆ. ಹಾಗಾದ್ರೆ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನಂದ್ರೆ, ಸಾಮಾನ್ಯವಾಗಿ ಹೈಡ್ರೋಜನ್ ಅನ್ನು ವಿವಿಧ ಮೂಲಗಳಿಂದ ತಯಾರಿಸಲಾಗುತ್ತದೆ, ಆದರೆ ಗ್ರೀನ್ ಹೈಡ್ರೋಜನ್ ಅತ್ಯಂತ ಪರಿಸರ ಸ್ನೇಹಿಯಾಗಿ ತಯಾರಿಸಲಾಗುತ್ತದೆ. ಓಕೆನಾ, ತಯಾರಿಕೆಯಲ್ಲಿ ಸೌರಶಕ್ತಿ ಅಥವಾ ಪವನಶಕ್ತಿಯಂತಹ ನವೀಕರಿಸಬಹುದಾದ ಇಂಧನವನ್ನು ಬಳಸಿ ನೀರಿನ ಅಣುಗಳನ್ನು ಎಲೆಕ್ಟ್ರೋಲೈಸಿಸ್ ಪ್ರಕ್ರಿಯೆ ಮೂಲಕ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ಬೇರ್ಪಡಿಸಲಾಗುತ್ತದೆ. ಶೂನ್ಯ ಮಾಲಿನ್ಯ ಪ್ರಕ್ರಿಯೆಯಲ್ಲಿ ಯಾವುದೇ ಇಂಗಾಲದ ಹೊರಸೂಸುವಿಕೆ ಇರುವುದಿಲ್ಲ. ಅಂತಿಮವಾಗಿ ಇದು ಕೇವಲ ನೀರಾವರಿಯನ್ನು ಮಾತ್ರ ಹೊರಹಾಕುತ್ತದೆ ಗ್ರೀನ್ ಹೈಡ್ರೋಜನ್. ನೆಕ್ಸ್ಟ್, ಹಾಗಾದ್ರೆ ಈ ಯೋಜನೆಯ ಮಹತ್ವ ಏನಿದೆ, ಹಸಿರು ಬಂದರು, ತೈಲ ಆಮದು ಇಳಿಕೆ ಮಾಡುವುದು, ಆಮೇಲೆ ಉದ್ಯೋಗ ಅವಕಾಶಗಳನ್ನು ಕೊಡುವುದು, ಜಾಗತಿಕ ಸ್ಪರ್ಧೆಯನ್ನು ನೀಡುವುದು ಈ ಬಂದರಿನ ಪ್ರಮುಖ ಉದ್ದೇಶವಾಗಿರ್ತದೆ. ಓಕೆನಾ, ಯಾವುದು, ಚಿದಂಬರಂ ತಮಿಳುನಾಡಿನಲ್ಲಿರುವ ಬಂದರಿನ ಪ್ರಮುಖ ಉದ್ದೇಶ ಹಸಿರು ಬಂದರು ಮಾಡುವುದು, ತೈಲ ಆಮದನ್ನು ಇಳಿಕೆ ಮಾಡುವುದು, ಆಮೇಲೆ ಉದ್ಯೋಗ ಅವಕಾಶಗಳನ್ನು ಕೊಡುವುದು, ಜಾಗತಿಕ ಸ್ಪರ್ಧೆಯನ್ನು. ನೆಕ್ಸ್ಟ್, ಇದರಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಭಾರತ ಸರ್ಕಾರ 2030 ವೇಳೆಗೆ ವರ್ಷಕ್ಕೆ 5 ಮಿಲಿಯನ್ ಮೆಟ್ರಿಕ್ ಟನ್ ಗ್ರೀನ್ ಹೈಡ್ರೋಜನ್ ಉತ್ಪಾದಿಸುವ ಗುರಿಯನ್ನು ಹೊಂದೈತೆ ಅಂತ, ಯಾವಾಗ 2030 ನೆಕ್ಸ್ಟ್, ಪಿವಿ ಅದು ಓಕೆನಾ, ಇದು ಪಿಒ ಆಗಿದೆ. ಪಿ ಚಿದಂಬರಂ ಬಂದರು ಭಾರತದಲ್ಲಿ ಪ್ರಮುಖ 12 ಬಂದರುಗಳಲ್ಲಿ ಒಂದಾಗಿದೆ ಮತ್ತು ಮುನ್ನಾರ್ ಕೊಲ್ಲಿಯ ಆಯಕಟ್ಟಿನ ಸ್ಥಳದಲ್ಲಿ ಪಿ ಚಿದಂಬರಂ ಬಂದರನ್ನ ನಾವು ನೋಡಲಾಗ್ತದೆ. ಹಾಗಾದ್ರೆ ಪ್ರಮುಖವಾಗಿ ಈ ಲಿಸ್ಟ್ ನಿಮ್ಗೆ ಗೊತ್ತಿರಬೇಕು, ಮೇಜರ್ ಪೋರ್ಟ್ಸ್ ಲಿಸ್ಟ್. ಈ ಲಿಸ್ಟ್ ಯಾಕಂತಂದ್ರೆ ಇದು ಜಿ ಕೆ ಬೇಸ್ಡ್ ಆಗಿ ಕ್ವಶನ್ಸ್ ಬರ್ತವೆ.
ಓಕೆನಾ. ಈಗ ಕಾಂಡ್ಲಾ ಬಂದರು ಎಲ್ಲಿದೆ? ಗುಜರಾತ್ ಅಲ್ಲಿದೆ. ಹಾಗಾದ್ರೆ ಇದನ್ನ ಟೈಡಲ್ ಪೋರ್ಟ್ ಅಂತ ಯಾವ್ದನ್ನ ಕರೀತಾರೆ? ಕಾಂಡ್ಲಾ ಬಂದರು. ಹಾಗಾದ್ರೆ ಅದು ಎಲ್ಲಿದೆ? ಈ ರೀತಿ ಕ್ವಶನ್ಸ್ ಬರ್ತಾ ಹೋಗ್ತವೆ. ಇವೆಲ್ಲವೂ ಸ್ಟ್ಯಾಟಿಕ್ ಕೆ ರಿಲೇಟೆಡ್ ಬರುವಂತಹ ಕ್ವಶನ್ಸ್. ಇಲ್ಲೂ ಮ್ಯಾಕ್ಸಿಮಮ್ ಇದು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇದಕ್ಕೆ ನೀವು ಸ್ವಲ್ಪ ಕರೆಂಟ್ ಅಫೇರ್ಸ್ ಅನ್ನ ಟಚ್ ಅಪ್ ಮಾಡ್ಕೊಂಡ್ರೆ ನೀವು ಪರ್ಫೆಕ್ಟ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಿದ್ದೀರಾ ಅಂತ. ಓಕೆ, ಕಾಂಡ್ಲಾ ಬಂದಳು ಇದನ್ನ ಸ್ವಲ್ಪ ರಿವಿಷನ್ ಆಗ್ಲಿ ನಿಮಗೆ, ಹಾಗಾಗಿ ಈ ಲೀಸ್ಟ್ ಅನ್ನ ಒಂದ್ಸರಿ ಹೇಳ್ಬಿಡ್ತೇನೆ. ಕಾಂಡ್ಲಾ ಬಂದರು ದೀನ್ ದಯಾಳ್, ಇದು ಗುಜರಾತ್ ಅಲ್ಲಿದೆ. ಇದು ಒಂದು ಟೈಡಲ್ ಪೋರ್ಟ್, ಅತಿ ಹೆಚ್ಚು ಸರಕು ನಿರ್ವಹಣೆ ಮಾಡ್ತದಂತೆ. ನೆಕ್ಸ್ಟ್ ಮುಂಬೈ ಬಂದರು, ಇದು ಮಹಾರಾಷ್ಟ್ರದಲ್ಲಿದೆ. ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಹಳೆಯ ನೈಸರ್ಗಿಕ ಬಂದರು ಯಾವ್ದಂದ್ರೆ ಮುಂಬೈ ಬಂದರು, ಮಹಾರಾಷ್ಟ್ರ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಬಂದರು, ಮಹಾರಾಷ್ಟ್ರದಲ್ಲಿದೆ. ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು ಯಾವ್ದಂತಂದ್ರೆ ಜವಾಹರ್ಲಾಲ್ ನೆಹರು ಬಂದರು. ನೆಕ್ಸ್ಟ್ ಮರ್ಮಗೋವಾ ಬಂದರು, ಇದು ಗೋವಾದಲ್ಲಿದೆ. ಇದು ಜುವಾರ ನದಿಯ ಮುಖಜ ಭೂಮಿಯಲ್ಲಿ ಕಬ್ಬಿಣದ ಅದಿರಿಗೆ ರಫ್ತಿಗೆ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ನವಮಂಗಳೂರು ಬಂದರು, ಇದು ಕರ್ನಾಟಕದಲ್ಲಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ ಕೊಚ್ಚಿ ಬಂದರು ಇದು ಕೇರಳದಲ್ಲಿದೆ. ವೆಂಬನಾಡ್ ಸರೋವರ ದಂಡೆಯಲ್ಲಿದೆ. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕೂಡ ಕರೆಯಲಾಗ್ತದೆ. ಕ್ವಶನ್ ನಿಮಗೆ, ಅರಬ್ಬಿ ಸಮುದ್ರದ ರಾಣಿ ಎಲ್ಲಿದೆ ಅಂತ ಕೂಡ ಕೇಳಿದೇನೆ, ಅದು ಕೇರಳದಲ್ಲಿದೆ. ಹಾಗಾದ್ರೆ ಅದಕ್ಕೆ ಯಾವ್ದು ಹೆಸರಲ್ಲಿದೆ ಅಂತ ಕೇಳಿದ್ರೆ ಕೊಚ್ಚಿ ಬಂದರು. ನೆಕ್ಸ್ಟ್ ತುತ್ತುಕುಡಿ, ಇದನ್ನು ನಾವು ತಮಿಳುನಾಡಲ್ಲಿ ನೋಡ್ತೀವಿ. ಮುನ್ನಾರ್ ಕೊಲ್ಲಿಯಲ್ಲಿದೆ. ಇದು ಗ್ರೀನ್ ಹೈಡ್ರೋಜನ್ ಯೋಜನೆಗೆ ಈಗ ಸುದ್ದಿಯಲ್ಲಿದೆ. ನೆಕ್ಸ್ಟ್ ಚೆನ್ನೈ ಬಂದರು, ಇದು ತಮಿಳುನಾಡಲ್ಲಿದೆ. ಭಾರತದ 2ನೇ ಅತಿ ದೊಡ್ಡ ಬಂದರು ಮತ್ತು ಹಳೆಯ ಕೃತಕ ಬಂದರು ಆಗಿದೆ. ನೆಕ್ಸ್ಟ್ ಎನ್ನೋರ್ ಬಂದರು, ಕಾಮರಾಜ್ ಬಂದರು ಅಂತ ಕೂಡ ಕರೀತಾರೆ. ಇದೆಲ್ಲಿದೆ? ತಮಿಳುನಾಡಿನಲ್ಲಿದೆ. ಇದು ಭಾರತದ ಮೊದಲ ಕಾರ್ಪೊರೇಟ್ ಅಂದ್ರೆ ಖಾಸಗಿ ಶೈಲಿಯ ಪ್ರಮುಖ ಬಂದರು ಯಾವ್ದಂತಂದ್ರೆ ತಮಿಳುನಾಡಿನ ಎನ್ನೋರ್ ಬಂದರಾಗಿದೆ. ನೆಕ್ಸ್ಟ್ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಭಾರತದ ಅತ್ಯಂತ ಆಳವಾದ ಮತ್ತು ಭೂಬಂಧಿತ ಬಂದರು ಯಾವ್ದಂದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಬಂದರಾಗಿದೆ. ನೆಕ್ಸ್ಟ್ ಒಡಿಶಾದ ಪ್ಯಾರದೀಪ್, ಈ ಪ್ಯಾರದೀಪ್ ಬಂದರು ಎಲ್ಲಿದೆ ಅಂತ ಕೂಡ ಬಹಳ ಸರಿ ಕ್ವಶನ್ಸ್ ಬಂದಿದೆ. ಒಡಿಶಾದ ಪ್ಯಾರದೀಪ್ ಇದು ಕಬ್ಬಿಣ ಮತ್ತು ಕಲ್ಲಿದ್ದಲು ರಫ್ತಿಗೆ ಪ್ರಮುಖ ಕೇಂದ್ರವಾಗಿದೆ. ನೆಕ್ಸ್ಟ್ ಕೋಲ್ಕತ್ತಾದಲ್ಲಿ ಹಾಲ್ದಿಯಾ ಬಂದರು ಇದೆ, ಅದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದು ನದಿ ಆಧಾರಿತ ಬಂದರಾಗಿದೆ. ಇದು ಕ್ವಶನ್ ಬಂದಿದೆ ಕೆಪಿಎಸ್ಸಿಲಿ. ಎಲ್ಲದ್ರ ಮೇಲೂ ಕೂಡ ಕ್ವಶನ್ಸ್ ಆಲ್ರೆಡಿ ಕೇಳಿದಾನೆ. ರೀಸೆಂಟ್ ಆಗಿ ನದಿ ಆಧಾರಿತ ಬಂದರು ಅಂತ ಕೂಡ ಕ್ವಶನ್ಸ್ ಮ್ಯಾಕ್ಸಿಮಮ್ ಆಗಿ ಬಂದಿದೆ, ಹಾಲ್ದಿಯಾ ಬಂದರು. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾಯ್ತು ಅಂದ್ರೆ ಪಶ್ಚಿಮ ಕರಾವಳಿ ಬಂದರು ಕಾಂಡ್ಲಾ, ಮುಂಬೈ. ನೆಕ್ಸ್ಟ್ GNPT ಆದ್ರೆ ಜವಾಹರ್ಲಾಲ್ ನೆಹರು, ಮೊರ್ಮಗೋವಾ, ನವಮಂಗಳೂರು, ಕೊಚ್ಚಿ. ಇದು ಯಾವ್ದಂತಂದ್ರೆ ಪಶ್ಚಿಮ ಕರಾವಳಿ. ಇದು ಭಾರತ ಅಂದ್ರೆ ಇದು ಪಶ್ಚಿಮ ಕರಾವಳಿ ರಿಲೇಟೆಡ್ ಇಷ್ಟು ಬಂದರುಗಳು ಕಂಡುಬರ್ತವೆ. 2, 3, 4, 5, 6. ನೆಕ್ಸ್ಟ್ ಪೂರ್ವ ಕರಾವಳಿಯಲ್ಲಿ ಇಲ್ಲಿ ಯಾವ್ಯಾವ ಕಂಡುಬರ್ತವೆ? ತುತ್ತುಕುಡಿ ಕಂಡುಬರುತ್ತೆ, ಚೆನ್ನೈ ಕಂಡುಬರುತ್ತೆ, ಎನ್ನೋರು, ವಿಶಾಖಪಟ್ಟಣಂ, ಪ್ಯಾರಾದೀಪ್, ಕೋಲ್ಕತ್ತಾ. ನೆಕ್ಸ್ಟ್ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವ್ದಂತ ಕೂಡ ಕ್ವಶನ್ಸ್ ಬರುತ್ತೆ. ಮುಂಬೈ ಬಂದರು. ಕೃತಕ ಬಂದರು, ಅತಿ ದೊಡ್ಡ ಕೃತಕ ಬಂದರು ಅಂದ್ರೆ ಮಾನವರು ನಿರ್ಮಿತ ಮಾಡಿರುವಂತಹ ಬಂದರು ಯಾವ್ದಂತಂದ್ರೆ ಚೆನ್ನೈ ಬಂದರು. ನೆಕ್ಸ್ಟ್ ಅತಿ ಆಳವಾದ ಬಂದರು ಯಾವ್ದಂದ್ರೆ ವಿಶಾಖಪಟ್ಟಣಂ ಬಂದರನ್ನು ನಾವು ಅತಿ ಆಳವಾದ ಬಂದರು ಅಂತ ನಾವು ಓದ್ತಾ ಹೋಗ್ತೀವಿ. ಹಾಗಾದ್ರೆ ಈಗ ನಾವು ದೇಶದಲ್ಲಿ ನೋಡಿದ್ವಿ ಆಗಿ. ಹಾಗಾಗಿ ನಾವು ಈಗ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳ ಬಗ್ಗೆ ಸ್ವಲ್ಪ ಗ್ಲಾನ್ಸ್ ಮಾಡೋಣ. ಓಕೆನಾ. ಕರ್ನಾಟಕ ಸುಮಾರು 320 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಎಷ್ಟು ಕಿಲೋಮೀಟರ್ ಅಂತ ಕರಾವಳಿ ಹೊಂದಿದೆ ಅಂತ ಕೂಡ ಕ್ವಶನ್ಸ್ ಬಂದಿದೆ. ಇಲ್ಲಿ ಕ್ವಶನ್ ಬಂದಿದೆ. ನೆಕ್ಸ್ಟ್ ನವಮಂಗಳೂರು ಬಂದರು, ಇದು ಕರ್ನಾಟಕದ ಏಕೈಕ ಪ್ರಮುಖ ಬಂದರು. ಇಲ್ಲಿಂದ ಕಬ್ಬಿಣದ ಅದಿರು, ಕಾಫಿ, ಗೋಡಂಬಿ ಹೆಚ್ಚಾಗಿ ರಫ್ತಾಗ್ತವೆ. ನೆಕ್ಸ್ಟ್ ಕಾರವಾರ ಬಂದರು, ಇದು ಒಂದು ಸುಂದರವಾದ ನೈಸರ್ಗಿಕ ಬಂದರು. ಇಲ್ಲಿ ಭಾರತೀಯ ನೌಕಾಪಡೆ INS ಕದಂಬ ಸೀ ಬರ್ಡ್ ಯೋಜನೆಯ ನೆಲೆಯಾಗಿದೆ. ನೆಕ್ಸ್ಟ್ ಇತರ ಸಣ್ಣ ಬಂದರು ಯಾವ್ಯಾವ ಇದಾವೆ ಕರ್ನಾಟಕದಲ್ಲಿ? ಸಣ್ಣ ಬಂದರು ಮಲ್ಪೆ ಇದೆ, ಹಳೆಮಂಗಳೂರು ಇದೆ, ಬೇಲಿಕೆರೆ ಇದೆ, ತದಡಿ ಇದೆ, ಹೊನ್ನಾವರ ಇದೆ ಮತ್ತು ಭಟ್ಕಳ ಇದೆ. ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳ ಲೀಸ್ಟ್ ಆಗಿರುತ್ತೆ. ಅಟ್ಲೀಸ್ಟ್ ಅವನಾದ್ರೂ ಕೂಡ ಸ್ವಲ್ಪ ಗ್ಲಾನ್ಸ್ ಇರಬೇಕು ನಿಮ್ಗೆ ಅಂತ ಹೇಳ್ತಿರೋದು. ಕ್ವಶನ್ಸ್ ಇನ್ ಡೀಟೇಲ್ ಆಗಿ ಕೇಳ್ತಿದ್ದಾನೆ KA KPSC ಅವನ್ ಮಾತ್ರ ಇದಕ್ಕಿಂತ ಡೀಟೇಲ್ ಆಗಿ ಬರುತ್ತೆ ಪೇಪರ್. ಹಾಗಿದ್ದಾಗ KAದು ಒಂದು ಲೆವೆಲ್, ಈಗ ಫುಲ್ ಜಾಸ್ತಿನೂ ಅಲ್ಲ ಫುಲ್ ಈಸಿನೂ ಅಲ್ಲ, ಒಂದು ಮೀಡಿಯಂ ಲೆವೆಲ್ ಅಲ್ಲಿ ತೆಗಿತಿರ್ತಾರೆ KAದವರು. ಇವ್ರದ್ದು ಒಂದು ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ಗೊತ್ತಾಗ್ಬೇಕಂದ್ರೆ ನೀವು ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಬೇಕು. ಈಗ ನಮ್ಮ ಯಾಪಲ್ಲಿ ಯಾವ ರೀತಿ ಮಾಡ್ತಿದ್ವಿ ಅಂತಂದ್ರೆ, ಈಗ ಆಲ್ರೆಡಿ ನಾವು ಪೊಲಿಟಿಯನ್ನ ಕಂಪ್ಲೀಟ್ ಮಾಡಿದ್ವಿ. ಪೊಲಿಟಿಯಲ್ಲಿ 17 ಪೇಪರ್, ಓಕೆನಾ. ಪೊಲಿಟಿಯಲ್ಲಿ 17 ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ವಿ. ಅದರಲ್ಲಿ 10 ಕ್ವಶನ್ ಪೇಪರ್ KA, 7 ಕ್ವಶನ್ ಪೇಪರ್ KPSC ಅನ್ನ ಸಾಲ್ವ್ ಮಾಡಿದ್ವಿ. ಇದು 10 ಅದು 10 ಮಾಡ್ಬೇಕಂತ ಇದೆ, ಅದನ್ನು ಕೂಡ ಮುಂದೆ ಮಾಡೋಣ. ಇಷ್ಟು ನಿಮಗೆ 10 ಕ್ವಶನ್ ಪೇಪರ್ ರೀಸೆಂಟ್ ಪೇಪರ್ ಎಲ್ಲವೂ ಕೂಡ ಕಂಪಲ್ಸರಿ ರೀಸೆಂಟ್ ಪೇಪರ್ ಅನ್ನು ಕೂಡ ಸಾಲ್ವ್ ಮಾಡಿರುತ್ತೆ. 10 ಪೇಪರ್ ಅಲ್ಲಿ
ಯಾವ ಪ್ಯಾಟರ್ನ್ ಬರ್ತಿದೆ, ಕ್ವಶನ್ ಎಷ್ಟು ಡೀಟೇಲ್ ಆಗಿ ತೆಗಿತಿದ್ದಾನೆ. ಓಕೆನಾ, ಇದರಲ್ಲಿ ಗ್ರೂಪ್ ಸಿ ಪೇಪರ್ ಸಾಲ್ವ್ ಮಾಡಿದೀನಿ, ಗ್ರೂಪ್ ಬಿ ಇದು. ಓಕೆನಾ, ಈ ಪೇಪರ್ ಕೂಡ ಸಾಲ್ವ್ ಮಾಡಿದೀನಿ ನಾನು. ಟ್ರೆಂಡ್ ಏನಿದೆ, ಎಷ್ಟು ಡೀಟೇಲ್ ಆಗಿ ಕ್ವಶನ್ ಕೇಳ್ತಿದ್ದಾನೆ. ಈಗ ಮೇಲ್ ಕೇಳ್ತಿದ್ದಾನೋ, ಈಗ ಬಂದರು ಕಾಂಡ್ಲ ಬಂದರು ಎಲ್ಲಿದೆ ಅಷ್ಟೇ ಕೇಳ್ತಿದ್ದಾನ, ಇಲ್ಲ ಅದರ ರಿಲೇಟೆಡ್ ಏನೋ ಕರೆಂಟ್ ಅಫೇರ್ಸ್ ಇಂಟರ್ಲಿಂಕ್ ಮಾಡಿ ಕೇಳ್ತಿದ್ದಾನೆ. ಈ ರೀತಿ ಕ್ವಶನ್ ಕೇಳ್ತಿದ್ದಾನೋ, ಅಥವಾ ಸಿಂಗಲ್ ಲೈನ್ ಅಲ್ಲಿ ಕೇಳ್ತಿದ್ದಾನೋ, ಅಥವಾ ಸ್ಟ್ಯಾಟಿಕ್ ದಲ್ಲಿ ಕೇಳ್ತಿದ್ದಾನೋ, ಅದು ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಕ್ವಶನ್ ಪೇಪರ್ ನ ನೋಡ್ಬೇಕು. ಇವಾಗ ನೀವು 10 ಕ್ವಶನ್ ಪೇಪರ್ ನ ಎತ್ತಿಟ್ಕೊಂಡು ಕಂಪ್ಲೀಟ್ ಆಗಿ ಅದರಲ್ಲೆಲ್ಲ ಜಿಯೋಗ್ರಫಿ ಸಪರೇಟ್ ಮಾಡ್ಕೊಂತ, ಪೊಲಿಟಿ ಸಪರೇಟ್ ಮಾಡ್ಕೊಂತ, ಸೈನ್ಸ್ ಸಪರೇಟ್ ಮಾಡ್ಕೊಂತ, ಹಿಸ್ಟ್ರಿ ಸಪರೇಟ್ ಮಾಡ್ಕೊಂತ ಕೂತ್ರೆ ಅಂದ್ರೆ ನಿಮಗೆ ಟೈಮ್ ಜಾಸ್ತಿ ಹೋಗುತ್ತೆ. ನಾವು ಅದಕ್ಕೆ ನಿಮಗೆ ಸ್ವಲ್ಪ ಈಸಿ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈಗ ಪೊಲಿಟಿ 10 ಕ್ವಶನ್ ಪೇಪರ್ ಈ ರೀತಿ ಇದೆ, ಕ್ಲಾಸ್ ಎಲ್ಲ ನೋಡಿದ್ವಿ, ಅದ್ರ PDF ನು ಕೂಡ ಕೊಟ್ಟಿದ್ದೀವಿ. ನೀವು ಇದ್ರ ಮೇಲೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತೀರಾ, ರಿವಿಷನ್ ಮಾಡ್ತೀರಾ ನಿಮ್ದು. ನೆಕ್ಸ್ಟ್ ಜಿಯೋಗ್ರಫಿನ ಕೂಡ ಅಷ್ಟು ಸಾಲ್ವ್ ಮಾಡಿದ್ವಿ, ಅದ್ರ ಕ್ಲಾಸಸ್ ಕೂಡ ಅಪ್ಲೋಡ್ ಆಗಿದೆ, PDF ಕೂಡ ಅಪ್ಲೋಡ್ ಆಗಿದೆ. ನೀವು ಯಾವ ರೀತಿ ಪ್ರಿಪರೇಷನ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಈ ರೀತಿ ಆದಾಗ ನಿಮ್ಮ ಪ್ರಿಪರೇಷನ್ಗೆ ಸ್ವಲ್ಪ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. ನಾವು ಅದನ್ನ ತಗೋಬೇಕು. ಈಗ ಜಸ್ಟ್ ಕ್ವಶನ್ ಆನ್ಸರ್ ಮಾತ್ರ ಹೇಳಲ್ಲ ನಾನು. ಓಕೆನಾ, 52ನೇ ಸ್ಲೈಡ್ ಅದು. ಎಷ್ಟಪ್ಪ ಇದು, 44ರಿಂದ 52, ಕನಿಷ್ಠ 7-8 ಸ್ಲೈಡ್ ನಮಗೆ ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಹಾಕಿರ್ತೀನಿ. ಓಕೆನಾ, 7-8 ಸ್ಲೈಡ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಹಾಕಿದಾಗ ಆ ಟಾಪಿಕ್ ಕಂಪ್ಲೀಟ್ ರಿವಿಷನ್ ಆಗ್ಬೇಕು ನನಗೆ. ಈಗ ಒಂದು ಟಾಪಿಕ್ ಬಂತು, ಈಗ ಬಂದರು ಅನ್ನೋ ಟಾಪಿಕ್ ಬಂತು. ಈಗ ನೀವು GK ದಲ್ಲಿ ಬಂದರು ಅನ್ನೋದು ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಒಂದ್ಸರಿ ರಿವಿಷನ್ ಮಾಡಿದೆ ನಾನು ನಿಮಗೆ ಈ ಲೀಸ್ಟ್ ಕೊಟ್ಟು. ಓಕೆನಾ, ಈ ಲೀಸ್ಟ್ ಕೊಟ್ಟು ಆಮೇಲೆ ಕರ್ನಾಟಕದಲ್ಲಿ ಕಂಡುಬರೋ ಬಂದರು, ನಿಮಗೆ ಕಂಪ್ಲೀಟ್ ಬಂದರು ಅನ್ನೋ ಚಾಪ್ಟರ್, ಈ ಕ್ವಶನ್ ಬಂದರು ಮೇಲೆ ಬಂದಿರೋದ್ರಿಂದ ಬಂದರು ಅನ್ನುವ ಚಾಪ್ಟರ್ ನಿಮಗೆ ಕಂಪ್ಲೀಟ್ ಆಗಿ ರಿವಿಷನ್ ಆಯ್ತು. ಈ ರೀತಿ ನಿಮ್ಮ ಪ್ರತಿ ಒಂದು ಕ್ವಶನ್ ಅನ್ನ ಈ ರೀತಿ ಪ್ರಿಪರೇಷನ್ ಮಾಡ್ಕೊಂತ ಹೋದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಪ್ಯಾಟರ್ನ್ ಥ್ರೂ ಹೊರಟಾಗ ಅದೇ ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳ್ತಿರ್ತಾನೆ, ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು. ಆಗಿದ್ದಾಗ ನಿಮ್ಮ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಓಕೆನಾ, ನಿಮ್ಗೆ ಏನಾದ್ರು ಬ್ಯಾಚಿಗೆ ಸೇರೋ ಇಷ್ಟ ಇದ್ರೆ ಸೇರ್ಕೊಂಡು ಬೇಕಾದ್ರೆ ಕ್ಲಾಸಸ್ ಅನ್ನ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಏನಿದೆ, ಇದೇನಿದು ಹಿಸ್ಟ್ರಿ ಕ್ವಶನ್ ಇದ್ರೊಳಗೆ ಹಾಕಿದ್ದಾರೆ ಇವರು. ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಅನ್ನ ಇದ್ರೊಳಗೆ ಹಾಕಿದಾರಲ್ಲ ಇವರು. ಹೋಗ್ಲಿ ಬಿಡಿ, ಜಸ್ಟ್ ಇದು ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ. ಇನ್ನ ಹಿಸ್ಟ್ರಿ ಮಾಡುವಾಗ ಡೀಟೇಲ್ ಆಗಿ ಮಾಡೋಣ ಅಂತ. ದೇವಾಲಯ ಕೊಟ್ಟಿದ್ದಾನೆ ಮತ್ತು ಅದರ ಸ್ಥಳ, ಯಾವ ದೇವಾಲಯ ಯಾವ ಸ್ಥಳದಲ್ಲಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒಂದೇದೇನಿದೆ, ಕಾಶಿ ವಿಶ್ವೇಶ್ವರಯ್ಯ ದೇವಾಲಯ. ಕಾಶಿ ವಿಶ್ವೇಶ್ವರ ದೇವಾಲಯ ಎಲ್ಲಿ ಕಂಡುಬರುತ್ತೆ, ಇದು ಲಕ್ಕುಂಡಿಯಲ್ಲಿ ಕಂಡುಬರುತ್ತೆ. ಕಾಶಿ ವಿಶ್ವೇಶ್ವರಯ್ಯ ದೇವಾಲಯ ಲಕ್ಕುಂಡಿಯಲ್ಲಿ ಕಂಡುಬರುತ್ತೆ. ನವಲಿಂಗ ದೇವಾಲಯ. ನೆಕ್ಸ್ಟ್ ನವಲಿಂಗ ದೇವಾಲಯ ಇದು ಎಲ್ಲಿ ಕಂಡುಬರುತ್ತೆ, ಕುಕುನೂರು. ನವಲಿಂಗ ದೇವಾಲಯ ಎಲ್ಲಿ ಕಂಡುಬರುತ್ತೆ, ಕುಕುನೂರಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಮಹಾದೇವ ದೇವಾಲಯ ಇದು ಇಟಗಿಯಲ್ಲಿ ಕಂಡುಬರುತ್ತೆ. ಎಲ್ಲಿ, ಇಟಗಿ. ನೆಕ್ಸ್ಟ್ ಕುರುವತ್ತಿ ಒಂದೇ ಉಳಿತು, ಅದು ಮಲ್ಲಿಕಾರ್ಜುನ ದೇವಾಲಯ ಕಂಡುಬರುತ್ತೆ. ಅಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಇದು ಯಾವ್ದು ಅಂತ ಕೆಳಗೆ ಅದನ್ನ ಹೊಂದಿಸ್ಕೊಳ್ಳಿ. ಇದು ಹಿಸ್ಟ್ರಿ ಕ್ವಶನ್. ನಾವು ಹಿಸ್ಟ್ರಿ ಬ್ಯಾಚ್ ಮಾಡೋಗಿದ್ನ ಕವರ್ ಮಾಡ್ತೀನಿ ಅಂತ. ಈ ಜಿಯೋಗ್ರಫಿಲಿ ಏನು ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಯಾಕಿದು ಮಿಸ್ ಆಗಿ ಬಂದಿತ್ತು ಅನ್ಕೊಳ್ತೀನಿ ಆ ಕ್ವಶನ್. ನೆಕ್ಸ್ಟ್ ಅದಕ್ಕೆ ಅವ್ರ ಇನ್ಫಾರ್ಮೇಶನ್ ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹಾಕಿಲ್ಲ ನೋಡಿ ಅದಕ್ಕೆ. ನೆಕ್ಸ್ಟ್ ಹವಾಮಾನ ಉಪಕರಣಗಳು ಮತ್ತು ಅದರ ಉಪಯೋಗಗಳ ಬಗ್ಗೆ ಮಾತಾಡಿದಾನೆ ನೋಡ್ರಿ. ಅವಾಗೆಲ್ಲ ಆಪ್ಷನ್ 4 ಅಷ್ಟೇ, ABCD 4 ಕೊಟ್ಟು ಅದಕ್ಕೆ ರೈಟ್ ಯಾವ್ದು ಅಂತ ಕೇಳ್ತಿದ್ದ. ಇಲ್ಲಿ ಇದರಲ್ಲಿ 5 ಕೊಟ್ಟಿದ್ದಾನೆ, 5 ಇನ್ಫಾರ್ಮೇಶನ್. ಓಕೆನಾ, 5 ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಮತ್ತೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಆಮೇಲೆ ಇದರಲ್ಲಿ ಅವರು OMR ಅಲ್ಲಿ ತಿದ್ದುವಾಗ ನಿಮಗೆ 5 ಆಪ್ಷನ್ ಕೊಟ್ಟಿರ್ತಾನೆ. 1 2 3 4 5 ಆಪ್ಷನ್. ನಿಮ್ಮ ಟೈಮ್ ಅನ್ನ ಜಾಸ್ತಿ ಲಾಸ್ ಮಾಡ್ತಿದ್ದಾರೆ ಅವರು. ಎಷ್ಟು ಸಾಧ್ಯನೋ ಅಷ್ಟು ಫೋಕಸ್ಡ್ ಆಗಿ ಓದ್ಕೊಂಡು ಬರೆಯೋಕೆ ಚಾನ್ಸ್ ಆಗಿರ್ಬೇಕು. ಓಕೆನಾ, ಹಾಗಾಗಿ ನೀವು ಪ್ರಿಪ್ರೇಷನ್ ಜಾಸ್ತಿ ಮಾಡ್ತಿರ್ಬೇಕು. ಓಕೆನಾ, ನೆಕ್ಸ್ಟ್ ಅಟ್ಮಾಸ್ಫಿಯರ್, ಲಿಸಿಮೀಟರ್, ಸೈಕ್ರೋಮೀಟರ್, ಪೈರೋಮೀಟರ್, ಸೋಲಾರಿಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ಫಸ್ಟ್ ಅಟ್ಮೋಮೀಟರ್. ಫಸ್ಟ್ನೇದು ಯಾವ್ದಿದೆ, ಅಟ್ಮೋಮೀಟರ್. ಹಾಗಾದ್ರೆ ಇದಕ್ಕೆ ಯಾವ್ದು ರಿಲೇಟೆಡ್ ಆಗುತ್ತೆ, ಅಟ್ಮೋಮೀಟರ್ ಇದು ರೇಟ್ ಆಫ್ ಇವಾಪರೇಷನ್ ಅಂದ್ರೆ ಆವಿ ಆಗುವುದು, ಅದ್ರ ರಿಲೇಟೆಡ್. ಬಾಷ್ಪ ವಿಸರ್ಜನೆ ಆಯ್ತಾ, ಇಲ್ಲ ನೋಡಿ, ಇದು ಒಂದಕ್ಕೆ ಇದು ಎಗೆ 5. ನೆಕ್ಸ್ಟ್ ಸಾರಿ, ಆವಿ ಆಗೋಕೆ ಇದು ಎಗೆ 3. ನೆಕ್ಸ್ಟ್ ಲೈಸಿಮೀಟರ್ ಅಂತ ಇದೆ ಅಲ್ವಾ, ಇದು ಬಾಷ್ಪ ವಿಸರ್ಜನೆ. ಇದು ಬಾಷ್ಪ ವಿಸರ್ಜನೆ. ಒಂದಕ್ಕೆ 3 ಎಲ್ಲಿದೆ, ಇಲ್ಲಿದೆ, ಇದೆ ನೋಡ್ರಿ ಆನ್ಸರ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಅದಕ್ಕೆ 1ಕ್ಕೆ 3, ಮತ್ತೆಲ್ಲೂ ಕೂಡ ಇಲ್ಲಿ 3 ಇಲ್ಲ, 1ಕ್ಕೆ 3. ನೆಕ್ಸ್ಟ್ ಬಿಗೆ 5 ಬಾಷ್ಪ ವಿಸರ್ಜನೆ ಹೇಳಿದೆ. ನೆಕ್ಸ್ಟ್ ಸೈಕ್ರೋಮೀಟರ್ ಯಾವ್ದಂತಂದ್ರೆ ಸಾಪೇಕ್ಷ ತೇವಾಂಶ ಅಳತೆ. ಸೈಕ್ರೋಮೀಟರ್ ಯಾವ್ದಂದ್ರೆ ಸಾಪೇಕ್ಷ ತೇವಾಂಶ ಅಳತೆ ಅಂದ್ರೆ ಹ್ಯೂಮಿಡಿಟಿ ಬಗ್ಗೆ ಮಾತಾಡುತ್ತೆ. ಯಾವುದು, ಹ್ಯೂಮಿಡಿಟಿ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಪೈರೋಮೀಟರ್ ಇದು ಟೆಂಪರೇಚರ್ ಬಗ್ಗೆ ಮಾತಾಡುತ್ತೆ. ತಾಪಮಾನ. ಪೈರೋಮೀಟರ್ ಇದು ಟೆಂಪರೇಚರ್ ಬಗ್ಗೆ ಮಾತಾಡುತ್ತೆ.
ಟೆಂಪರೇಚರ್. ನೆಕ್ಸ್ಟ್ ಸೋಲಾರಿಮೀಟರ್, ಇದು ಸೌರ ವಿಕಿರಣ ಬಗ್ಗೆ. ಇದನ್ನ ಆರಾಮ್ ಫೈಂಡ್ ಔಟ್ ಮಾಡ್ಬೋದು ಎಲ್ರು. ಸೋಲಾರು, ಸೌರ ವಿಕಿರಣ ಅಂತ. ಈಗ ಅದು ಒಂದೇ ಗೊತ್ತಿದ್ರೆ ಆನ್ಸರ್ ಮಾಡಕ್ಕಾಗುತ್ತಾ ನೋಡೋಣ. ಹೀಗೆ ಒಂದಲ್ವಾ? ಹಾ, ಹೀಗೆ ಒಂದು. ಇದು ಕೂಡ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು ನೀವು. ಈಗ ಒಂದಿರೋದು ಇದು ಒಂದೇ ಆಪ್ಷನ್ ಇದೆ. ಓಕೆನಾ? ಈಗ ಒಂದಿರೋದು ಇದು ಒಂದೇ ಆಪ್ಷನ್ ಇದೆ. ಈ ಕ್ವಶನ್ಸ್ ಅನ್ನ ನೀವು ಕೂಡ ಆನ್ಸರ್ ಮಾಡ್ಬೋದು. ಏನು ಗೊತ್ತಿಲ್ಲ ಅಂದ್ರೂ ಕೂಡ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಸೋಲಾರ್ ರಿಲೇಟೆಡ್, ಸೌರ ವಿಕಿರಣ ಈ ರೀತಿ ಅನ್ಕೊಂಡ್ರು ಕೂಡ ಇದು ನಾವು ಆನ್ಸರ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸ್ವಲ್ಪ ಇವು ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್ ಇದು. ಓಕೆನಾ? ಇದು ಡಿಫಿಕಲ್ಟ್ ಕ್ವಶನ್ ಅಲ್ಲ, ಇದು ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್ ಇದು. ಇನ್ನು ನೋಡ್ರಿ, ಇದು ಒಂದು ಗೊತ್ತಿದ್ರೆ ಸಾಕು ನಿಮ್ಗೆ. ಸೋಲಾರು, ಸೌರ ವಿಕಿರಣ ಇದು ಎಲ್ಲವನಿಗೂ ಗೊತ್ತಿರುತ್ತೆ. ಓಕೆನಾ? ಓಕೆನಾ? ಇವು 4 ಗೊತ್ತಾಗ್ಲಿಲ್ಲ ಅಂತ ಅಂದ್ರು ಮೇಲಿವು. ಸೋಲಾರ್ಗು, ಸೌರ ವಿಕಿರಣ, ಸೂರ್ಯನ್ಗೂ ಸೋಲಾರ್ಗೂ ಇದು ಇಂಟರ್ಲಿಂಕ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅವನು ಮಿನಿಮಮ್ ಆಗಿ ಪ್ರಿಪ್ರೇಷನ್ ಅಲ್ಲಿ ಇದ್ದಾನಂದ್ರೂ ಕೂಡ ಗೊತ್ತಿರುತ್ತೆ. ಹಾಗಿದ್ದ ಕೂಡ ಇದನ್ನ ಕ್ವಶನ್ ಅನ್ನ ರೈಟ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಗೊತ್ತಾಯ್ತು ನಿಮಗೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಓಕೆನಾ? ಅಟ್ಮೋಮೀಟರ್, ಲೈಸಿಮೀಟರ್, ಸೈಕ್ರೋಮೀಟರ್, ನೆಕ್ಸ್ಟ್ ಪೈರೋಮೀಟರ್, ಸೋಲಾರಿಮೀಟರ್. ಓಕೆ. ನೆಕ್ಸ್ಟ್ ಅದರ ಅಟ್ಮೋಮೀಟರ್ದು ಏನ್ ಹೇಳಿದೆ ನಾನು? ಇವ್ಯಾಪರೇಷನ್. ಅಟ್ಮೋಮೀಟರ್ ಇವ್ಯಾಪರೇಷನ್ ರಿಲೇಟೆಡ್ ಇರುತ್ತೆ. ನೆಕ್ಸ್ಟ್ ಲೈಸಿಮೀಟರ್, ಇದು ಇದು ಬಾಷ್ಪ ವಿಸರ್ಜನೆ ಬಗ್ಗೆ, ಮೆಸರ್ಸ್ ಆಫ್ ಬಾಷ್ಪ ವಿಸರ್ಜನೆ, ಇವ್ಯಾಪರೇಷನ್. ನೆಕ್ಸ್ಟ್ ಸೈಕ್ರೋಮೀಟರ್ ಹೇಳಿದೆ. ಸೈಕ್ರೋಮೀಟರ್ ಇದು ಸಾಪೇಕ್ಷ ಆರ್ದ್ರತೆ ಅಂದ್ರೆ ಹ್ಯೂಮಿಡಿಟಿ ಬಗ್ಗೆ ಮಾತಾಡುತ್ತೆ. ಎಲ್ಲಿದೆ? ಹ್ಯೂಮಿಡಿಟಿ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಪೈರೋಮೀಟರ್, ಇದು ಟೆಂಪರೇಚರ್ ಬಗ್ಗೆ ಮಾತಾಡುತ್ತೆ. ಪೈರೋಮೀಟರ್ ಟೆಂಪರೇಚರ್. ನೆಕ್ಸ್ಟ್ ಸೋಲಾರ್ದು ಹೇಳಿದೆ ನಾನು, ರೇಡಿಯೇಷನ್ ಬಗ್ಗೆ ಮಾತಾಡುತ್ತೆ. ಓಕೆ. ನೆಕ್ಸ್ಟ್ ಇಲ್ಲಿದೆ, ನಿಮಗೆ ಬೇಕಂದ್ರೆ ಇಲ್ಲಿ ಲೀಸ್ಟ್ ಇರುತ್ತೆ, ಬಟ್ ಅಲ್ಲಿ ಹೇಳುವಾಗ ಅಷ್ಟನ್ನ ಹೇಳಿರುತ್ತೆ. ಓಕೆನಾ? ಇದು ಎಕ್ಸ್ಟ್ರಾ, ಇಲ್ಲಿ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದೇನೆ ಇನ್ಫಾರ್ಮೇಶನ್. ನೀವು PDF ಅನ್ನ ತಗೊಂಡಿರ್ತೀರಲ್ವಾ, ಅಲ್ಲಿ ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಾರೋಮೀಟರ್, ಇದು ವಾಯುಮಂಡಲದ ಒತ್ತಡ. ಸ್ವಲ್ಪ ಅದ್ರ ಕ್ವಶನ್ ಬಂದಿರೋದ್ರಿಂದ ಅದ್ರ ರಿಲೇಟೆಡ್ ಬಂದಿರುವ ಹಿಂದೆ ಮುಂದೆ ಕ್ವಶನ್ಸ್ ಅನ್ನ ಕೇಳಿರೋ ಕ್ವಶನ್ಸ್ ಅನ್ನ ಸಿಂಗಲ್ ಲೈನಲ್ಲಿ ಹಾಕಿದೆ, ಅವನು ಕೂಡ ಒಂದ್ಸರಿ ಗ್ಲಾನ್ಸ್ ಮಾಡ್ಬಿಡೋಣ. ಬಾರೋಮೀಟರ್, ಇದು ವಾಯುಮಂಡಲದ ಒತ್ತಡ ಅಳೆಯಲು ಬಳಸಲಾಗುತ್ತದೆ. ಬಾರೋಮೀಟರ್ನ ಅಳತೆ ಇದ್ದಕ್ಕಿದ್ದಂತೆ ಕುಸಿದರೆ ಚಂಡಮಾರುತ ಬರುವ ಮುನ್ಸೂಚನೆ ಇದೆ ಎಂದು ಅರ್ಥ. ನೆಕ್ಸ್ಟ್ ಅನಿಮೋಮೀಟರ್, ಇದು ಗಾಳಿಯ ವೇಗವನ್ನು ಅಳೆಯಲು ಬಳಸಲಾಗುತ್ತದೆ. ನೆಕ್ಸ್ಟ್ ವಿಂಡ್ ವ್ಯಾನ್, ಇದು ಗಾಳಿಯ ದಿಕ್ಕನ್ನು ಕಂಡುಹಿಡಿಯಲು ಬಳಸಲಾಗುತ್ತದೆ. ಹೈಗ್ರೋಮೀಟರ್, ಇದು ಗಾಳಿಯ ತೇವಾಂಶ ಅಥವಾ ಆರ್ದ್ರತೆಯನ್ನು ಅಳೆಯಲಾಗುತ್ತದೆ. ನೆಕ್ಸ್ಟ್ ರೈನ್ ಗೇಜ್, ಇದು ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸಲಾಗುತ್ತದೆ. ಯಾವುದು? ರೈನ್ ಗೇಜ್. ನೆಕ್ಸ್ಟ್ ಸಿಸ್ಮೋಗ್ರಾಫ್, ಇದು ಭೂಕಂಪದ ತೀವ್ರತೆಯನ್ನು ಅಳೆಯಲು ಮತ್ತು ದಾಖಲಿಸಲು ಬಳಸಲಾಗುತ್ತದೆ. ಸಿಸ್ಮೋಗ್ರಾಫ್, ಇದು ಭೂಕಂಪದ ತೀವ್ರತೆ. ರೈನ್ ಗೇಜ್ ಮಳೆ ಪ್ರಮಾಣದ ಅಳೆಯಲು. ಓಕೆ. ಹೈಗ್ರೋಮೀಟರ್ ಗಾಳಿಯ ತೇವಾಂಶ, ವಿಂಡ್ ವ್ಯಾನ್ ಗಾಳಿಯ ದಿಕ್ಕು, ಅನಿಮೋಮೀಟರ್ ಗಾಳಿಯ ವೇಗ, ವಿಂಡ್ ಸ್ಪೀಡ್. ಓಕೆನಾ? ಇವೆಲ್ಲ ಸ್ವಲ್ಪ ನೆನಪಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್ ಇದಕ್ಕೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಿದೆ, ಲೈಸಿಮೀಟರ್ ಹಾಗೂ ಅಟ್ಮೋಮೀಟರ್ ಬೆಳೆಗಳಿಗೆ ಎಷ್ಟು ನೀರು ಬೇಕು ಎಂದು ನಿರ್ಧರಿಸಲು ಸಹಾಯ ಮಾಡ್ತದೆ. ಮಾನವನ ಮುನ್ಸೂಚನೆ, ಹವಾಮಾನ ಮುನ್ಸೂಚನೆಯಲ್ಲಿ ಅದಕ್ಕೆ ಮನುಷ್ಯರಿಗೆ ಯೂಸ್ ಆಗ್ಲಿ, ರೈತರಿಗೆ ಯೂಸ್ ಆಗ್ಲಿ, ಮತ್ತೆ ಎಲ್ಲದರಲ್ಲೂ ಕೂಡ ಹವಾಮಾನ ಮುನ್ಸೂಚನೆಗೆ ಸೈಕ್ರೋಮೀಟರ್ ಮತ್ತು ಬಾರೋಮೀಟರ್ಗಳು ಮಳೆ ಮತ್ತು ಚಂಡಮಾರುತ ಮುನ್ಸೂಚನೆ ನೀಡಲು ಅಗತ್ಯವಾಗಿವೆ. ಸೈಕ್ರೋಮೀಟರ್ ಮಳೆ, ಬಾರೋಮೀಟರ್ ಚಂಡಮಾರುತಕ್ಕೆ ರಿಲೇಟೆಡ್. ಇಂಧನ ಕ್ಷೇತ್ರದಲ್ಲಿ ಸೋಲಾರಿಮೀಟರ್ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುವ ಮೊದಲ ಸೂರ್ಯನ ಶಕ್ತಿಯನ್ನು ಅಳೆಯಲು ಕೂಡ ಬಳಕೆ ಮಾಡಲಾಗುತ್ತದೆ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 77. ಸ್ಥಳಾಂತರ ಕೃಷಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಓಕೆನಾ? ಸ್ಥಳಾಂತರ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಸ್ಥಳಾಂತರ ಕೃಷಿ ಅಂದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ಕ್ವಶನ್ ಬಂದಿದೆ. ಇದರಲ್ಲಿ ನೋಡೋದಾಯ್ತು ಅಂದ್ರೆ ಏನ್ ಕೇಳಿದಾನೆ, ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ. ಇದರಲ್ಲಿ ದುಡಿಯುವ ಪ್ರಾಣಿಗಳು ಬಳಸಲಾಗುವುದಿಲ್ಲ, ಅಂದ್ರೆ ಇದರಲ್ಲಿ ಪ್ರಾಣಿಗಳನ್ನ ಬಳಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾನೆ ಶಿಫ್ಟಿಂಗ್ ಅಲ್ಲಿ. ಓಕೆ, ಇದು ರೈಟ್. ಹೇರು ದುಡಿಯುವ ಪ್ರಾಣಿಗಳನ್ನು ಬಳಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾನೆ, ಇದು ರೈಟ್. ನೆಕ್ಸ್ಟ್ ಇದರಲ್ಲಿ ಗೊಬ್ಬರ ಅಥವಾ ರಸಗೊಬ್ಬರಗಳನ್ನ ಬಳಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲ, ರಸಗೊಬ್ಬರವನ್ನ ಬಳಸ್ತಾರೆ, ಹಾಗಾಗಿ ಆಪ್ಷನ್ ಬಿ ಏನಿದೆ ಅದು ರಾಂಗು. ನೆಕ್ಸ್ಟ್ ಪ್ರಾಚೀನ ಮಾದರಿಯ ಮಣ್ಣಿನ ಬಳಕೆ ಇದೆ ಅಂತ ಹೇಳ್ತಿದ್ದಾನೆ. ಪ್ರಾಚೀನ ಮಾದರಿಯ ಮಣ್ಣಿನ ಬಳಕೆ ಇದೆ, ಹಾಗಾದ್ರೆ ಆಪ್ಷನ್ ಸಿ ಆಲ್ಸೋ ರೈಟ್. ನೆಕ್ಸ್ಟ್ ಬಹುಶಃ ಭೂಮಿಯ ಸಮುದಾಯಕ್ಕೆ ಸೇರುತ್ತದೆ. ಬಹುಶಃ ಭೂಮಿಯು ಸಮುದಾಯಕ್ಕೆ ಸೇರುತ್ತದೆ ಅಂತ ಹೇಳ್ತಾರೆ, ಇದು ಕೂಡ ರೈಟ್. ಆಪ್ಷನ್ ಇದರಲ್ಲಿ ಎ ರೈಟು, ಸಿ ರೈಟು, ಡಿ ರೈಟ್. ACD ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇದಕ್ಕೆ ಆಪ್ಷನ್ 3 ರೈಟ್. ನೆಕ್ಸ್ಟ್ ಶಿಫ್ಟ್ ಕಲ್ಟಿವೇಶನ್ ಹೇಳಿದೆ ನಾನು. ಇದರಲ್ಲಿ ಆಪ್ಷನ್ ಸಿ, ಇದರಲ್ಲಿ ಎ ರೈಟು, ಸಿ ರೈಟು, ಡಿ ರೈಟು, ಮೂರು ಕೂಡ ರೈಟ್ ಆಗಿರ್ತವೆ. ಮ್ಯಾನ್ಯುವಲ್ ಲೇಬರ್ ಓನ್ಲಿ, ನ್ಯಾಚುರಲ್ ಆಶ್ ಇರುತ್ತೆ. ಓಕೆ, ನೆಕ್ಸ್ಟ್ ಒಂದು ನಿಮಿಷ, ಕ್ವಶನ್ ಏನ್ ಕೇಳಿದೆ ನೋಡೋಣ.
ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಆರ್ ಕರೆಕ್ಟ್. ಓಕೆ, ಕರೆಕ್ಟ್ ಕೇಳಿದೆ ಬಿಡಿ, ನಾನು ಇಲ್ಲ ನಾಟ್ ಕರೆಕ್ಟ್ ಏನೋ ಕೇಳಿದೆ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಸ್ಥಳಾಂತರ ಬೇಸಾಯದ ಲಕ್ಷಣಗಳು: ಕರಡು ಪ್ರಾಣಿಗಳು ಬಳಕೆ ಇಲ್ಲ, ಅಂದ್ರೆ ಇದರ ದೈಹಿಕ ಶ್ರಮ ಆಧಾರಿತವಾಗಿರ್ತದೆ ಇದು. ನೆಕ್ಸ್ಟ್, ರಾಸಾಯನಿಕ ಗೊಬ್ಬರಗಳ ಬಳಕೆ ಇಲ್ಲ, ಇದು ಬೂದಿಯನ್ನೇ ನೈಸರ್ಗಿಕ ಗೊಬ್ಬರವನ್ನಾಗಿ ಬಳಸ್ತಾರೆ, ಅದರಿಂದ ಸುಟ್ಟ ಬೇಸಾಯ ಮಾಡೋದು ಎನ್ನಲಾಗ್ತದೆ. ಪ್ರಾಣಿಯ ಮಣ್ಣಿನ ಬಳಕೆ: ಇದು ಆ ಅತಿ ಹಳೆಯ ಮಣ್ಣಾಗಿದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆದ್ರೂ ಆ ಜಾಗವನ್ನ ತಕ್ಷಣ ಬಿಟ್ಟು ಹೋಗ್ತಾರೆ. ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಇಲ್ಲೊಂದೇನೋ ಬೆಳೆ ಮಾಡ್ತಿರ್ತಾರೆ, ಇಲ್ಲಿ ಅವರ ಬೆಳೆ ಎಲ್ಲ ತಕೊಂಡ್ಮೇಲೆ ಇದು ಮಣ್ಣು ಕ್ವಾಲಿಟಿಯನ್ನು ಕಳ್ಕೊಳ್ಳುತ್ತೆ. ಕ್ವಾಲಿಟಿಯನ್ನು ಕಳ್ಕೊಂಡ ತಕ್ಷಣ ಅವ್ರು ಮತ್ತೆ ಅದಕ್ಕೆ ಅಲ್ಲೇ ಉಳುಮೆ ಮಾಡಲ್ಲ, ಮತ್ತೆ ಬೇರೆ ಕಡೆ ಬಂದು ಮತ್ತೆ ಕಲ್ಟಿವೇಶನ್ ಮಾಡ್ಕೊಂಡು ಮಾಡ್ತಿರ್ತಾರೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, ಸಮುದಾಯ ಒಡೆತನ: ಇಲ್ಲಿ ಭೂಮಿ ಸಾಮಾನ್ಯವಾಗಿ ವೈಯಕ್ತಿಕ ಒಡೆತನದಲ್ಲಿ ಇರುವುದಿಲ್ಲ, ಇಡೀ ಭೂಮಿ ಬುಡಕಟ್ಟು ಸಮುದಾಯಕ್ಕೆ ಸೇರುತ್ತದೆ, ಅದನ್ನು ಕುಟುಂಬಗಳ ನಡುವೆ ಹಂಚಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸ್ಥಳಾಂತರ ಬೇಸಾಯದ ಮೇಲೆ ಕ್ವಶನ್ ಯಾವ್ಯಾವ ರೀತಿ ಬರ್ತಿದ್ವು ಅಂತಂದ್ರೆ, ಒಂದು ಸ್ಥಳಾಂತರ, ಇದು ಅದರ ಹೆಸರು ಯಾವುದು, ಜೂಮ್ ಅನ್ನೋದು ಯಾವ ಕಡೆಯ ಯಾವ ರೀಸನ್ ನ ಸ್ಥಳಾಂತರ ಬೇಸಾಯ ಆಗಿದೆ ಅಂದ್ರೆ ಈಶಾನ್ಯ ಭಾರತ, ಅಸ್ಸಾಂ, ಮೇಘಾಲಯ ಈ ಕಡೆಯಲ್ಲದ ಆಗಿದೆ. ನೆಕ್ಸ್ಟ್, ಕುಂಬ್ರಿ ಅನ್ನೋದು ಎಲ್ಲಿದೆ, ಪಶ್ಚಿಮ ಘಟ್ಟಗಳದಾಗಿದೆ. ಪೋನಂ ಅನ್ನೋದು ಕೇರಳದಾಗಿದೆ. ಪೋಡು ಅನ್ನೋದು ಒಡಿಶಾ ಮತ್ತು ಆಂಧ್ರ ಪ್ರದೇಶದಾಗಿದೆ. ಬೇವರ್ ಮತ್ತು ದಹೆ ಅನ್ನೋದು ಇದು ಮಧ್ಯಪ್ರದೇಶದಾಗಿದೆ. ಮಿಲ್ಪಾ ಅನ್ನೋದು ಇದು ಮೆಕ್ಸಿಕೋದಾಗಿದೆ. ರೋಕಾ ಅನ್ನೋದು ಇದು ಬ್ರೆಜಿಲ್ ಆಗಿದೆ. ಲಡಾಂಗ್ ಅನ್ನೋದು ಇದು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಾಗಿದೆ. ಓಕೆನಾ, ಈ ರೀತಿ ಕ್ವಶನ್ಸ್ ಬರ್ತಿದ್ವು. ಇದು ಸ್ವಲ್ಪ ಅಪ್ಡೇಟ್ ಆಗಿ ಈ ರೀತಿ ಕೇಳಿದಾನೆ. ಕಂಪ್ಲೀಟ್ ಆಗಿ ನಿಮಗೆ ಶಿಫ್ಟಿಂಗ್ ಕಲ್ಟಿವೇಶನ್ ಅನ್ನೋದು ಗೊತ್ತಾಯ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೇಳಿದಾನೆ. ಓಕೆ, ಬಳಸಲಾಗುವುದಿಲ್ಲಲ್ಲ, ಇದು ಬಳಸ್ತಾರೆ, ಯಾಶ್ ಅನ್ನು ಬಳಸ್ತಾರೆ ಅಂತ ಹೇಳಿದೆ ನಾನು. ಓಕೆನಾ, ಹಾಗಾಗಿ ಅದು ಒಂದು ರಾಂಗ್ ಇದೆ ಇದರಲ್ಲಿ. ನೆಕ್ಸ್ಟ್, ಪರಿಸರದ ಮೇಲಿನ ಪರಿಣಾಮಗಳೇನಾಗ್ತವೆ ಈ ಶಿಫ್ಟಿಂಗ್ ಕಲ್ಟಿವೇಶನ್ ಮಾಡಿದಾಗ? ಈ ಭೂಮಿ ಬಿಟ್ಟು ಹೋದ ತಕ್ಷಣ ಮತ್ತೆ ಇಲ್ಲಿ ಮಾಡೋದು, ಇದು ಕೂಡ ಫಲವತ್ತತೆ ಕಳ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಮಾಡೋದು, ಈ ರೀತಿ ಮಾಡ್ತಿರ್ತಾರೆ ಅವರು. ಇದರಿಂದ ಏನು ನಮಗೆ ಪರಿಸರ ನಾಶ ಆಗುತ್ತೆ ಅಂತಂದ್ರೆ ಅರಣ್ಯ ನಾಶ, ಪದೇ ಕಾಡುಗಳನ್ನ ಸುಡುವುದು. ಈಗ ಇದನ್ನ ರೆಡಿ ಮಾಡ್ಕೋಬೇಕಂದ್ರೆ ಅಲ್ಲಿ ಕಾಡೆಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಆಮೇಲೆ ರೆಡಿ ಮಾಡ್ಕೊಳ್ತಾರೆ ಅವರು ಬೇಸಾಯ ಮಾಡೋಕೆ. ಆ ರೀತಿ ಮಾಡಿದಾಗ ಅಲ್ಲಿ ಕಾಡನ್ನ ಸುಡುವುದರಿಂದ ಅರಣ್ಯ ಪ್ರದೇಶ ಕಡಿಮೆ ಆಗುತ್ತೆ, ಮತ್ತೆ ಜೀವ ವೈವಿಧ್ಯತೆಗೂ ಕೂಡ ಹಾನಿ ಆಗುತ್ತೆ. ನೆಕ್ಸ್ಟ್, ಮಣ್ಣಿನ ಸವಿತ: ಗಿಡ ಮರಗಳು ಇಲ್ಲದ ಕಾರಣ ಮಳೆಗಾಲದಲ್ಲಿ ಮೇಲ್ಪದರ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗುತ್ತದೆ. ನೆಕ್ಸ್ಟ್, ನೈಸರ್ಗಿಕ ಪುನರುತ್ಪಾದನೆ: ಕೆಲವು ವರ್ಷಗಳ ಕಾಲ ಭೂಮಿಯನ್ನು ಬಿಡುವುದರಿಂದ ಕಾಡು ತನ್ನಷ್ಟಕ್ಕೆ ತಾನೇ ಬೆಳೆಯಲು ಸಹಾಯವಾಗುತ್ತದೆ, ಇದು ಜನಸಂಖ್ಯೆ ಕಡಿಮೆ ಇದ್ದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ನೆಕ್ಸ್ಟ್, ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 78. ಇದರಲ್ಲಿ ಚಿನ್ನದ ಗಣಿ, ಆಮೇಲೆ ನೆಕ್ಸ್ಟ್ ಯಾವ ದೇಶ ಅಂತ ಕೇಳಿದಾನೆ. ಚಿನ್ನದ ಗಣಿ ಮತ್ತು ಯಾವ ದೇಶ? ಮುರುಂಟಾವ್, ಗ್ರಾಸ್ಬರ್ಗ್, ಒಲಿಂಪಿಯಾಡಾ, ಕಾಡಿಯಾ. ಮುರುಂಟಾವ್, ಗ್ರಾಸ್ಬರ್ಗ್, ಒಲಿಂಪಿಯಾಡಾ, ಕಾಡಿಯಾ. ಇವು ಏನಂದ್ರೆ ಇವೆಲ್ಲವೂ ಕೂಡ ಚಿನ್ನದ ಗಣಿಗಳು. ನಿಮಗೆ ಶಾರ್ಟ್ ಕ್ವಶನ್ ಕೇಳ್ಬೋದು. ಪಿಸಿಲಿ ಇದೇ ರೀತಿ ಮಾಡ್ತಾನೆ. ಏನ್ ಕೇಳ್ತಾನೆ? ಒಂದ್ ಹಾಕ್ತಾನೆ, ಮುರುಂಟಾವ್ ಹಾಕ್ತಾನೆ, ಒಲಿಂಪಿಯಾಡಾ ಹಾಕ್ತಾನೆ. ಇವುಗಳು ಏನು ಅಂತ ಕೇಳ್ತಾನೆ. ಚಿನ್ನದ ಗಣಿಗಳು, ವಜ್ರದ ಗಣಿಗಳು, ಕಲ್ಲಿದ್ದಲಿನ ಗಣಿಗಳು, ಈ ರೀತಿ ಕ್ವಶನ್ಸ್ ಆಲ್ರೆಡಿ ಪಿಸಿಲಿ ಬಂದೋಗಿದಾವೆ. ಓಕೆನಾ, ಹಾಗಾಗಿ ಇವಿಷ್ಟು ಚಿನ್ನದ ಗಣಿಗಳು. ಸ್ವಲ್ಪ ಇದು ಅಪ್ಡೇಟ್ ಗ್ರೂಪ್ ಬಿ ಪೇಪರ್ ಆಗಿರೋದ್ರಿಂದ ಇವೆಲ್ಲವೂ ಚಿನ್ನದ ಗಣಿಗಳು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಮುಂದಾಲೋಚನೆ ಮಾಡ್ಕೊಂಡು ಇವೆಲ್ಲವೂ ಚಿನ್ನದ ಗಣಿಗಳಪ್ಪ ಅಂತಂದು ಅವರೇ ಕೊಟ್ಬಿಟ್ಟಿದ್ದಾರೆ. ಯಾವುದು? ಮುರುಂಟಾವ್, ಗ್ರಾಸ್ಬರ್ಗ್, ಒಲಿಂಪಿಯಾಡಾ, ಕಾಡಿಯಾ, ಇವೆಲ್ಲವೂ ಚಿನ್ನದ ಗಣಿಗಳು ಗೊತ್ತು ನನಗೂ ಕೂಡ, ನಿಮ್ಗೂ ಕೂಡ ಗೊತ್ತಿರುತ್ತೆ ಗ್ರೂಪ್ ಬಿ ಪೇಪರ್ ಬರೆಯಕ್ ಬಂದಿದ್ರ ಅಂದ್ರೆ. ಹಾಗಾದ್ರೆ ಇವು ಯಾವ್ಯಾವು ಯಾವ ದೇಶದಲ್ಲಿ ಇದಾವೆ ಅಂತ ಕೇಳಿದಾನೆ. ಓಕೆನಾ, ಫಸ್ಟ್ನೇದು ಮುರುಂಟಾವ್, ಇದು ಯಾವ ದೇಶದಲ್ಲಿ ಕಂಡುಬರುತ್ತೆ? ಉಜ್ಬೇಕಿಸ್ತಾನದಲ್ಲಿ ಕಂಡುಬರುತ್ತೆ. ಮುರುಂಟಾವ್ ಚಿನ್ನದ ಗಣಿ ಇರುವುದು ಉಜ್ಬೇಕಿಸ್ತಾನ್. ಹಾಗಾದ್ರೆ A4 ಆಗ್ಬೇಕು. ಇದು ಒಂದೇ ಇರೋದು ಆಪ್ಷನ್ ಫಸ್ಟ್ A4. ನೆಕ್ಸ್ಟ್ B3 ಆಗ್ಬೇಕು. ಗ್ರಾಸ್ಬರ್ಗ್, ಇಂಡೋನೇಷ್ಯಾ. ಒಲಿಂಪಿಯಾಡಾ ಇದು ರಷ್ಯಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕಾಡಿಯಾ ಇದು ಎಲ್ಲಿ ಕಂಡುಬರುತ್ತೆ? ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಓಕೆನಾ, ನೆಕ್ಸ್ಟ್ ಇದಕ್ಕೆ ರೈಟ್ ಆನ್ಸರ್ ಇಲ್ಲಿದೆ, ನೋಡ್ಕೊಳ್ಳಿ. ಮುರುಂಟಾವ್ ಉಜ್ಬೇಕಿಸ್ತಾನ್ ಹೇಳಿದೆ. ಇದು ವಿಶ್ವದ ಅತಿ ದೊಡ್ಡ ಓಪನ್ ಪಿಟ್ ಚಿನ್ನದ ಗಣಿಯಾಗಿದೆ. ಇಲ್ಲಿ ವರ್ಷಕ್ಕೆ ಸುಮಾರು 2 ಮಿಲಿಯನ್ ಔನ್ಸ್ ಚಿನ್ನದ ಉತ್ಪಾದಿಸಲಾಗುತ್ತದೆ. ನೆಕ್ಸ್ಟ್ ಗ್ರಾಸ್ಬರ್ಗ್, ಇದು ಇಂಡೋನೇಷ್ಯಾದಲ್ಲಿದೆ. ಇದು ಚಿನ್ನದ ಜೊತೆಗೆ ವಿಶ್ವದ ಅತಿ ದೊಡ್ಡ ತಾಮ್ರದ ಗಣಿಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಪಪುವಾ ಪ್ರಾಂತ್ಯದ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರ್ತದೆ. ಯಾವುದು? ಗ್ರಾಸ್ಬರ್ಗ್. ನೆಕ್ಸ್ಟ್ ಒಲಿಂಪಿಯಾಡಾ, ಇದು ರಷ್ಯಾದಲ್ಲಿ ಕಂಡುಬರುತ್ತೆ ಅಂತ ಹೇಳಿದೆ. ರಷ್ಯಾದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ಇದು ಸೈಬೀರಿಯಾದ ಪ್ರಾಂತ್ಯದಲ್ಲಿ ಇಂದಿನ ಅದಿರು ಬಹಳ ಸಮೃದ್ಧವಾಗಿದೆ ಇದು. ಓಕೆ, ನೆಕ್ಸ್ಟ್ ಕಾಡಿಯಾ, ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಇದು ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ನಲ್ಲಿದೆ. ಇದು ಭೂಗತ ಗಣಿಗಾರಿಕೆ ಹೆಸರುವಾಸಿಯಾಗಿದೆ. ಯಾವುದು? ಕಾಡಿಯಾ ಭೂಗತ ಗಣಿಗಾರಿಕೆಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್
ಗೋಲ್ಡ್ ಮೈನ್ಸ್ ಇನ್ ಇಂಡಿಯಾ, ಕೋಲಾರದ ಚಿನ್ನದ ಗಣಿ ಕರ್ನಾಟಕದಲ್ಲಿದೆ. ಇದು ವಿಶ್ವದ ಅತ್ಯಂತ ಆಳವಾದ ಗಣಿಗಳಲ್ಲಿ ಒಂದಾಗಿದೆ. ಯಾವುದು? ಕೋಲಾರದ ಚಿನ್ನದ ಗಣಿ. ನೆಕ್ಸ್ಟ್, ಹಟ್ಟಿ ಚಿನ್ನದ ಗಣಿ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದೆ. ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಕೈಕ ಚಿನ್ನದ ಗಣಿ ಯಾವುದು ಅಂತಂದ್ರೆ ಹಟ್ಟಿ ಚಿನ್ನದ ಗಣಿ ಎಲ್ಲಿದೆ? ರಾಯಚೂರು. ಈ ಕ್ವಶನ್ಸ್ ಬಹಳ ಸರಿ ಬಂದಿದೆ. ಇದು ಬಂದಿದೆ, ಕೋಲಾರದ ಚಿನ್ನದ ಗಣಿ ಕೂಡ ಬಂದಿದೆ, ಹಟ್ಟಿ ಚಿನ್ನದ ಗಣಿ ಕೂಡ ಕ್ವಶನ್ಸ್ ಬಂದಿದೆ. ಯಾಕಂದ್ರೆ ಭಾರತದಲ್ಲಿ ಏಕೈಕ ಇರೋದಿದು. ಹಾಗಾಗಿ ನೆಕ್ಸ್ಟ್, ಉತ್ಪಾದನೆ. ಭಾರತದಲ್ಲಿ ಕರ್ನಾಟಕವು ಚಿನ್ನದ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ನೆಕ್ಸ್ಟ್, ಸ್ವಲ್ಪ ಡಾಟಾ ನೋಡೋದಾಯ್ತಂದ್ರೆ ಚೀನಾದಲ್ಲಿ ವಿಶ್ವದ ಅತಿ ದೊಡ್ಡ ಚಿನ್ನ ಉತ್ಪಾದಕ ದೇಶ. ನೆಕ್ಸ್ಟ್, ಆಸ್ಟ್ರೇಲಿಯಾ ಎರಡನೇದು, ರಷ್ಯಾ ಮೂರನೇದು. ಇವು ಚಿನ್ನ ಉತ್ಪಾದನೆ ಮಾಡೋದ್ರಲ್ಲಿ. ನೆಕ್ಸ್ಟ್, ಚಿನ್ನದ ಗಣಿಗಾರಿಕೆ ವಿಧಗಳು. ಈಗ ಗೋಲ್ಡ್ ಅಂತ ಬಂದ ತಕ್ಷಣ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಓಪನ್ ಪಿಟ್ ಮೈನಿಂಗ್ ಕ್ವಶನ್ ನಮಗೆ ಓಪನ್ ಪಿಟ್ ಮೈನಿಂಗ್ ಮೇಲೆ ಕ್ವಶನ್ ಅಂತ ಅಂದ್ಕೊಳ್ತೀನಿ. ಇಲ್ಲ, ಓಪನ್ ಪಿಟ್ ಮೈನಿಂಗ್ ಮೊರೊಂಟಾ ಅಂತ ಒಂದು ಹೇಳಿದ್ನಲ್ವ ಅವಾಗ್ಲೇ. ಓಪನ್ ಪಿಟ್ ಯಾವುದು? ಮೊರೊಂಟಾವ್. ಇದು ಓಪನ್ ಪಿಟ್ ಮೈನಿಂಗ್ ಗೆ ಹೆಸರುವಾಸಿಯಾಗಿದೆ. ಹಾಗಾದ್ರೆ ಓಪನ್ ಪಿಟ್ ಮೈನಿಂಗ್ ಅಂತ ಏನಂತ ಇಲ್ಲಿ ನೋಡೋಣ. ಓಪನ್ ಪಿಟ್, ಅದರಲ್ಲಿ ಟೈಪ್ಸ್ ಬರ್ತವೆ. ಯಾವುದು? ಗಣಿಗಾರಿಕೆಯಲ್ಲಿ ಟೈಪ್ಸ್ ಆಫ್ ಮೈನಿಂಗ್. ಓಪನ್ ಪಿಟ್ ಮೈನಿಂಗ್ ಅಂತ ಬರುತ್ತೆ, ಅಂಡರ್ ಗ್ರೌಂಡ್ ಮೈನಿಂಗ್ ಅಂತ ಬರುತ್ತೆ, ಆಮೇಲೆ ಕುತೂಹಲಕಾರಿ ಅಂಶ ಅಂತ ಬರುತ್ತೆ ಇನ್ನೊಂದು. ಅದರಲ್ಲಿ ಯಾವ್ಯಾವುದು? ಒಂದೇದೇನು? ಓಪನ್ ಪಿಟ್ ಮೈನಿಂಗ್ ಅಂದ್ರೆ ಭೂಮಿಯ ಮೇಲ್ಮೈಯನ್ನು ಅಗೆದು ಗಣಿಗಾರಿಕೆ ಮಾಡುವುದನ್ನು ನಾವು ಓಪನ್ ಪಿಟ್ ಮೈನಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ಮುರುಂಟಾ. ಓಕೆನಾ? ಮುರುಂಟವ್, ಅದು ಕ್ವಶನ್ ಅಲ್ಲಿ ಕೂಡ ಬಂದಿತ್ತು ನಿಮಗೆ. ನೆಕ್ಸ್ಟ್, ಭೂಗತ ಮೈನಿಂಗ್ ಯಾವುದು? ಹಟ್ಟಿ ಚಿನ್ನದ ಗಣಿ. ನಮ್ಮ ಕರ್ನಾಟಕದಲ್ಲಿರುವ ಹಟ್ಟಿ ಚಿನ್ನದ ಗಣಿ ಇದು ಯಾವ್ದಂದ್ರೆ ಅಂಡರ್ ಗ್ರೌಂಡ್ ಭೂಗತ ಮೈನಿಂಗ್. ಇದು ಭೂಮಿಯ ಆಳದಲ್ಲಿ ಸುರಂಗವನ್ನು ಕೊರೆದು ಚಿನ್ನವನ್ನು ತೆಗೆಯುವ ಪ್ರೋಸೆಸ್ ಅಲ್ಲೇ ಆ ಟೈಪ್ ಅಲ್ಲಿ ಯಾವ್ದಂದ್ರೆ ಭೂಗತ ಮೈನಿಂಗ್. ನೆಕ್ಸ್ಟ್, ಕುತೂಹಲಕಾರಿ ಅಂಶ ಯಾವ್ದಂದ್ರೆ ವಿಶ್ವದ ಅತಿ ಹೆಚ್ಚು ಚಿನ್ನದ ನಿಕ್ಷೇಪಗಳು ದಕ್ಷಿಣ ಆಫ್ರಿಕಾದ ವೀಟ್ ವಾಟರ್ ಸ್ಟ್ರ್ಯಾಂಡ್ ಪ್ರದೇಶದಲ್ಲಿದೆ. ಇದನ್ನು ಚಿನ್ನದ ರಾಜಧಾನಿ ಎಂದು ಕೂಡ ಕರೆಯಲಾಗುತ್ತದೆ. ಓಕೆ, ನೆಕ್ಸ್ಟ್, ಐ ಹೋಪ್ ಇದಿಷ್ಟು ನಿಮಗೆ ಗೋಲ್ಡ್ ಮೈನಿಂಗ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಗೋಲ್ಡ್ ಮೈನಿಂಗ್ ಬಗ್ಗೆ ಗೊತ್ತಾಯ್ತು. ಕ್ವಶನ್ ಈಗ ಗೋಲ್ಡ್ ಮೈನಿಂಗ್ ಬಗ್ಗೆ ಬಂದಿದೆ. ನೆಕ್ಸ್ಟ್, ಕೋಲ್ ಮೈನಿಂಗ್ ಬಗ್ಗೆ ಕೇಳ್ಬೋದಲ್ವಾ? ಕಲ್ಲಿದ್ದಲು ಗಣಿಗಾರಿಕೆ ಬಗ್ಗೆ ಕೇಳ್ಬೋದು, ವಜ್ರದ ಗಣಿಗಾರಿಕೆ ಬಗ್ಗೆ ಕೇಳ್ಬೋದು, ತೈಲದ ಬಗ್ಗೆ ಕೇಳ್ಬೋದು. ಓಕೆನಾ? ಈ ಯಾಂಗಲ್ ಅಲ್ಲಿ ಬರ್ತಿದಾವೆ ಕ್ವಶನ್ ಅನ್ನೋದು ಅರ್ಥ ಆಗ್ಬೇಕು ನಿಮ್ಗೆ. ನಾನು ನಿಮಗೆ ಈ ಬ್ಯಾಚ್ ಮಾಡೋ ಉದ್ದೇಶನೇ ಏನಂದ್ರೆ ಕ್ವಶನ್ ಇವು ಯಾಂಗಲ್ ಅಲ್ಲಿ ಬರ್ತಿದಾವೆ, ಈ ಟೈಪ್ ಅಲ್ಲಿ ಬರ್ತಿದಾವೆ ಅಂತ ನಿಮಗೆ ಗೊತ್ತಾಗ್ಬೇಕು ಅನ್ನೋ ದೃಷ್ಟಿಯಿಂದ. ಓಕೆನಾ? ನೆಕ್ಸ್ಟ್ ಕ್ವಶನ್, ಜಲಸಂಧಿಗಳು. ಅವಾಗ ಏನ್ ಮಾಡ್ತಿದ್ರು? ಜಸ್ಟ್ ಮೆಲಗನ್ ಜಲಸಂಧಿ ಯಾವ ಎರಡು ನದಿಗಳನ್ನ, ಯಾವ ಎರಡು ಸಮುದ್ರಗಳನ್ನ, ಯಾವ ಎರಡು ಸಾಗರಗಳನ್ನ ಅಥವಾ ಯಾವ ಎರಡು ಪ್ಲೇಸ್ ಗಳನ್ನ ಜಾಯಿಂಟ್ ಮಾಡುತ್ತೆ, ಯಾವ ಎರಡು ಪ್ಲೇಸ್ ಗಳನ್ನ ಡಿವೈಡ್ ಮಾಡುತ್ತೆ, ಯಾವ ಎರಡು ಜಲಭಾಗಗಳನ್ನ ಕೂಡಿಸುತ್ತೆ, ಯಾವ ಎರಡು ಭೂಮಿಗಳನ್ನ ಬೇರ್ಪಡಿಸುತ್ತೆ, ಈ ರೀತಿ ಕೇಳ್ತಿದ್ರು. ಈಗ ಏನ್ ಮಾಡ್ತಾನೆ? ಅವೆಲ್ಲವೂ ಈ ಕಡೆ ಕೊಟ್ಬಿಟ್ಟಿದ್ದಾನೆ. ಯಾವ್ದೋ ಇದ್ರೊಳಗೆ ಒಂದು ಟಚ್ ಆಗುತ್ತೆ ನಿನಗೆ. ಏನ್ ಕೊಟ್ಟಿದ್ದಾನೆ? ಅವ್ನು 5 ಕೊಟ್ಟಿದ್ದಾನೆ. ಬಾಸ್ಫರಸ್ ಜಲಸಂಧಿ ಕೇಳಿದಾನೆ, ಸುಂದ ಕೇಳಿದಾನೆ, ಬೇರಿಂಗು, ಬಾಬೆಲ್ ಮಂಡೇವ್, ಇಷ್ಟೆಲ್ಲ ಕೇಳಿದಾನೆ. ಇದ್ರಲ್ಲಿ ನಿಮಗೆ ಕನಿಷ್ಠ ಒಂದು 2-3 ಆದ್ರೂ ಗೊತ್ತಿದ್ರು ಕೂಡ ಆನ್ಸರ್ ಅನ್ನ ಮಾಡ್ಬೋದು. 2-3 ಗೊತ್ತಿದ್ರು ಕೂಡ. ಈಗ ನಮಗೆ ಅದೇನು ಗೊತ್ತೇ ಇಲ್ಲ ನಮ್ಗೆ. ಬಟ್ ನಾವು ಏನೋ ಆಪ್ಷನ್ ಥ್ರೂ ಏನೋ ಹೊಡೆಯೋಣ. ಬಟ್ ನಮಗೆ ಏನೋ ಸ್ವಲ್ಪ ಅಲ್ಲೇ ಇಲ್ಲೇ ಏನೋ ನೋಡಿದ್ವಿ. ಬಟ್ ಆಪ್ಷನ್ ಥ್ರೂ ಏನಾದ್ರು ವರ್ಕ್ ಆಗುತ್ತೆ ಏನೋ ನೋಡೋಣ. ಆಪ್ಷನ್ ಥ್ರೂ ವರ್ಕ್ ಆಗ್ಬೇಕಂತಂದ್ರೆ ಇಲ್ಲಿ ಲಾಸ್ಟ್ನೇದಾದ್ರ ಎಕ್ಸಾಂಪಲ್ ಆಗಿ ಲಾಸ್ಟ್ನೇದ್ ನೋಡ್ಬೇಕು. ಈಗ ಏನಿದೆ? ಇದ್ರಲ್ಲಿ ಒಂದಿದೆ, ನೆಕ್ಸ್ಟ್ ಇದರಲ್ಲಿ 3 ಇದೆ, ಇದರಲ್ಲಿ ಇಲ್ಲಿ ಒಂದಿದೆ, ಇಲ್ಲಿ 3 ಇದೆ. ಹೀಗಿದ್ದಾಗ ನಾವೇನ್ ಮಾಡ್ಬೇಕಂತಂದ್ರೆ ಯಾವ್ದು ನೋಡ್ಬೇಕು? ಲಾಸ್ಟ್ನೇದರಲ್ಲಿ ಒಂದಾದ್ರೂ ರೈಟ್ ಆಗ್ಬೇಕು. ಬಾಬೆಲ್ ಮಂಡೇವ್ ಇದು ರೆಡ್ ಸಿ ಮತ್ತು ಗಲ್ಫ್ ಆಫ್ ಎಡೆನ್ ಇದಾದ್ರೂ ಆಗ್ಬೇಕು, ಅಥವಾ ಬ್ಲಾಕ್ ಸಿ ಅಥವಾ ಮಾರ್ಮಾರ್, ಬ್ಲಾಕ್ ಸಿ ಆಮೇಲೆ ಸಿ ಆಫ್ ಮರ್ಮರ ಇದು ಆದ್ರೂ ಆಗ್ಬೇಕು. ಇವು ಎರಡೇ ಮಾತ್ರ ಆಪ್ಷನ್ ಇದೆ ಈಗ. ಓಕೆನಾ? ಇವೆರಡರಲ್ಲಿ ಯಾವ್ದಂತ ನಿಮ್ಗೆ ಕರೆಕ್ಟ್ ಗೊತ್ತಾದ್ರೆ ನೀವು ಆನ್ಸರ್ನ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ನೇದ್ ಒಂದು ಗೊತ್ತಾದ್ರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಲಾಸ್ಟ್ನೇದ್ ಒಂದು ಗೊತ್ತಾದ್ರೂ ಕೂಡ 50-50 ಚಾನ್ಸಸ್ ಇದೆ. ಓಕೆನಾ? 50-50 ಚಾನ್ಸಸ್ ಇದೆ. ಯಾಕಂದ್ರೆ ಕ್ವಶನ್ ಪೇಪರ್ನ ನೀವು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಕೂಡ ನಾ ಹೇಳ್ಬೇಕು. ನಾನು ನಿಮ್ಗೆ ಸುಮ್ಮನೆ ಕ್ವಶನ್ ಆನ್ಸರ್ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಮಾಡ್ತಾರೆ. ನನ್ನ ಕ್ಲಾಸ್ ನೋಡೋದು ಬೇರೆಯವ್ರು ನೋಡೋದು ಡಿಫ್ರೆನ್ಸ್ ಏನಾಗುತ್ತೆ? ಓಕೆನಾ? ಇಲ್ಲಿ ದುಡ್ಡು ಕೊಟ್ಟು ಬರೋದು, ನೀವು ಫ್ರೀ ನೋಡೋದು ಡಿಫ್ರೆನ್ಸ್ ಏನಾಗುತ್ತೆ? ಹಾಗಾಗಿ ನಾನು ಕ್ವಶನ್ಸ್ ಅನ್ನ ಒಂದೊಂದ್ಸಲ ಗೊತ್ತಿಲ್ಲ ಅಂದ್ರೂ ಕೂಡ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕಾಗಿರುತ್ತೆ, ಸ್ವಲ್ಪ ಗೊತ್ತಿದ್ರು ಕೂಡ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಈಗ ನಿಮಗೆ ಇವೆರಡರಲ್ಲಿ ಯಾವ್ದೋ ಒಂದು ಗೊತ್ತಾಯ್ತು. ಈಗ ಬಾಬೆಲ್ ಮಂಡೇವ್. ಓಕೆನಾ? ಈಗ ಬಾಬೆಲ್ ಮಂಡೇವ್ ಇದು ಕೆಂಪು ಸಮುದ್ರ, ರೆಡ್ ಸಿ ಮತ್ತು ಗಲ್ಫ್ ಆಫ್ ಎಡನ್ ಅಂತ ಗೊತ್ತಾಯ್ತು ನಿಮಗೆ. ರೆಡ್ ಸಿ ಮತ್ತು ಗಲ್ಫ್ ಆಫ್ ಎಡನ್, ಇದಕ್ಕೆ ರೈಟ್ ಆನ್ಸರ್ ಒಂದೇದ್ ಬರ್ಬೇಕು. ಇದಕ್ಕೆ ಬಾಬೆಲ್ ಮಂಡೇವ್ ಕಂಡು ಬರೋದು ರೆಡ್ ಸಿ ಮತ್ತು ಗಲ್ಫ್ ಆಫ್ ಮಂಡೇವ್. ಹಾಗಾದ್ರೆ ಒಂದನೇದಕ್ಕೆ 3 ಅಂತ ಐದನೇದಕ್ಕೆ 3 ಅಂತ ಗೊತ್ತಾಯ್ತು. ಸಾರಿ, ಐದನೇದಕ್ಕೆ 1. ಹಾಗಾದ್ರೆ ಆಪ್ಷನ್ 1 ಆದ್ರೆ ಆಗ್ಬೋದು, ಆಪ್ಷನ್ 2 ಆದ್ರೆ ಆಗ್ಬೋದು. ಹಾಗಾದ್ರೆ ನೀವು ಆಪ್ಷನ್ 3 ಮತ್ತು ಆಪ್ಷನ್ 4 ಅನ್ನ ತೆಗೆದುಹಾಕಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆನಾ? ಇವಾಗ ಏನಿದೆ ನಿಮಗೆ 50-50.
ನೀವು ಆಪ್ಷನ್ ಎ ಆದ್ರೆ ಹಾಕ್ಬೋದು, ಆಪ್ಷನ್ ಬಿ ಆದ್ರೆ ಹಾಕ್ಬೋದು. ಓಕೆನಾ? ಹಾಗಿದ್ದಾಗ ನೀವು ಸ್ವಲ್ಪ ಇಲ್ಲಿ ಕೂಡ ಸ್ವಲ್ಪ ತಲೆ ಓಡಿಸಿ ಏನ್ ಮಾಡ್ಬೇಕಂತಂದ್ರೆ ಯಾವ್ದು ಯೂನಿಕ್ ಇದೆ, ಯಾವ್ದು ಸ್ಪೆಷಲ್ ಇದೆ ಅದ್ ನೋಡ್ಬೇಕು. ಈಗ ನಾನು ನೋಡ್ತೀನಿ, ಈಗ 3 ತೆಗೆದಾಕಿದೆ, 4 ಕೂಡ ತೆಗೆದಾಕಿದೆ. ನನಗೆ ಈ ಒಂದ್ ಅಂತ ನಮಗೆ ಗೊತ್ತಾಯ್ತು, ಈ ಒಂದ್ ಅಂತ ಗೊತ್ತಾಯ್ತು. ಬಟ್ ಈಗ 50-50 ಇದೆ. ಆಮೇಲೆ ಇದರಲ್ಲಿ ಯಾವ್ದಾದ್ರು ಸೇಮ್ ಇದೆನಾ ನೋಡ್ಕೋಬೇಕು ಫಸ್ಟ್. ಯಾವ್ದಾದ್ರು ಸೇಮ್ ಇದೆನಾ? ಇಲ್ಲಿ 2 ಇದೆ, ನೆಕ್ಸ್ಟ್ ಇಲ್ಲಿ 5 ಇದೆ, ಇದು ಸಿ 4 ಇದೆ, ಇಲ್ಲಿ ಸಿ 5 ಇದೆ, ಇಲ್ಲಿ ಬಿ 4 ಇದೆ, ಇಲ್ಲಿ ಬಿ 3 ಇದೆ, ಇಲ್ಲ ಎಲ್ಲವೂ ಕೂಡ ಡಿಫ್ರೆಂಟ್ ಇದಾವೆ. ಓಕೆನಾ? ಬೇರೆ ಯಾವ್ದಾದ್ರು ನೋಡೋದು. ಮೆಲ್ಗನ್ ಜಲಸಂಧಿ, ಅದು ಇಲ್ಲಾಂದ್ರೆ ಬೇರಿಂಗ್ ಜಲಸಂಧಿ ಮ್ಯಾಕ್ಸಿಮಮ್ ಎಲ್ರಿಗೂ ಗೊತ್ತಿರುತ್ತೆ. ಓಕೆನಾ? ಬೇರಿಂಗ್ ಜಲಸಂಧಿ, ಆರ್ಕಿಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಇದು ಮ್ಯಾಕ್ಸಿಮಮ್ ಕ್ವಶನ್ ಅಲ್ಲಿ ಬಂದಿರುತ್ತೆ. ಇದು ಸೇಮ್ ಇದೆ ನೋಡಿ. 4ನೇದಕ್ಕೆ 4 ಇದೆ, 4ನೇದಕ್ಕೆ 4 ಇದೆ, ಡಿಗೆ 4 ಇದೆ. ಓಕೆನಾ? ಡಿಗಿಲ್ಲಿ 4 ಯಾವ್ದಕ್ಕೆ ಇಲ್ವೇ ಇಲ್ಲಲ್ಲ. ಹಾ, ಪೆಸಿಫಿಕ್ ಸಾಗರ ಹಾಕ್ಬೇಕು. ಪೆಸಿಫಿಕ್, ಇಲ್ಲ ಆರ್ಕಿಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. 4, 5 ಆಗ್ಬೇಕು. 4ನೇದು 5 ಆಗ್ಬೇಕು. ಹಾಗಾದ್ರೆ ಆಪ್ಷನ್ ಇಲ್ಲೇ ನೋಡಿ, ಡಿಗೆ 5 ಆಗ್ಬೇಕು. ಇಲ್ಲಿ ಡಿಗೆ 2 ಆಗಿದೆ. ಹಾಗಾಗಿ ನಾನು ಆಪ್ಷನ್ ಇದನ್ನು ಕೂಡ ತೆಗೆದಾಕ್ತೀನಿ. ಇಲ್ಲಿ ಏನಿದೆ, 1ನೇದಕ್ಕೆ ನನಗೆ ಗೊತ್ತು, 1ನೇದು ಗೊತ್ತು, ಆಮೇಲೆ 4ನೇದು ಗೊತ್ತು. ನನಗೇನ್ ಗೊತ್ತಿದೆ, ಬಾಬೆಲ್ ಮಂಡಪ ಯಾವ್ದಂತ ಗೊತ್ತಿದೆ, ಬೇರಿಂಗ್ ಜಲಸಂಧಿ ಯಾವ್ದಂತ, ಇವೆರಡೇ ಗೊತ್ತಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ನಾನು. ಈ ಸುಂದರ ಜಲಸಂಧಿ ಗೊತ್ತಿಲ್ಲ, ಬಾಸ್ಫರಸ್ ಇದು ಮ್ಯಾಕ್ಸಿಮಮ್ ಕ್ವಶನ್ ಕೇಳೇ ಇಲ್ಲ, ಇದನ್ನ ಬಹಳ ನೋಡಿಲ್ಲ ನಾವು, ಇದನ್ನ ನೋಡಿಲ್ಲ. ಸುಂದ ಕೇಳಿದ್ವಿ, ಬೇರಿಂಗ್ ಕೇಳಿದ್ವಿ, ಬಾಬೆಲ್ ಮಂಡಪ ಕೂಡ ಕಡಿಮೆ. ಸುಂದ ಮತ್ತು ಬೇರಿಂಗ್ ಇವೆರಡನ್ನು ಕೂಡ ಬಹಳ ಕೇಳಿದ್ವಿ. ನಾವು ಈಗ ಬೇರಿಂಗ್ ಮತ್ತು ಬಾಬೆಲ್ ಮಂಡಪ ಇವೆರಡು ಕೂಡ ಗೊತ್ತಿದ್ರು ಕೂಡ ಇಂಥ ಕ್ವಶನ್ ದೊಡ್ಡದೈತಂದು ಅಂದ ತಕ್ಷಣ ನೀವು ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಿದ್ದೀನಿ ನಾನು. ಓಕೆನಾ? ಈಗ ಬೇರಿಂಗ್ ಜಲಸಂಧಿ ಎಲ್ಲಿದೆ? ಆರ್ಕಿಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. ಅಂದ್ರೆ ನಮಗೀಗ ಆಪ್ಷನ್ ಇದರಲ್ಲಿ ಡಿ ಏನಿದೆ, ಡಿ 5ನೇದಾಗ್ಬೇಕು. ಅಂದ್ರೆ ಡಿ ಎಲ್ಲಿದೆ? ಇಲ್ಲಿದೆ ಆಪ್ಷನ್ 1ರಲ್ಲಿ. ಇಲ್ಲಿ ಏನಿದೆ? ಆಪ್ಷನ್ 2 ಅಲ್ಲಿದೆ. ಹಾಗಾಗಿ ಇದನ್ನ ತೆಗೆದಾಕ್ತೀನಿ ನಾನು. ಓಕೆನಾ? ಹಾಗಾಗಿ ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ಈಗ ಕಂಪ್ಲೀಟ್ ಆಗಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಅದ್ರದ್ದು. ಓಕೆ? ಈ ರೀತಿ ಕ್ವಶನ್ಸ್ ಅನ್ನ ಟ್ಯಾಕಲ್ ಮಾಡ್ಬೇಕು ನೀವು. ಫಸ್ಟ್ ಅದು ಎಲ್ಲೆಲ್ಲಾದ್ರೂ ಎಲಿಮಿನೇಟ್ ಮಾಡೋ ಚಾನ್ಸಸ್ ಐತಾ? ಈ ಚಾನ್ಸಸ್ ಈಗೇನು 4 ಮತ್ತು 3 ಅಂತ ತೆಗಿದ ತಕ್ಷಣ ನಿಮ್ಗೆ 50-50 ಆಗ್ಬಿಡುತ್ತೆ. ಅಲ್ಲಿ ಸ್ವಲ್ಪ ಫೋಕಸ್ ಆಗ್ತೀರಾ. ಓಕೆನಾ? ಹಂಗಿದ್ದಾಗ ಆ ತರ ಮಾಡ್ಕೊಂಡು ಇಂಥ ಕ್ವಶನ್ಸ್ ಅನ್ನ ಆನ್ಸರ್ ಅನ್ನ ಬಿಡಿಸ್ಬೇಕಾಗಿರುತ್ತೆ. ಬಟ್ ಜಾಸ್ತಿ ಟೈಮ್ ಇರಲ್ಲ. ನಾನು ನಿಮ್ಗೆ ಹೇಳ್ಬೇಕನ್ನೋ ದೃಷ್ಟಿಯಿಂದ ನಾನು ನಿಧಾನಕ್ಕೆ ಹೇಳಿದೆ. ಬಿಡಿಸುವಾಗ ಸ್ವಲ್ಪ ಸ್ಪೀಡ್ ಆಗಿ ಏನಾದ್ರು ಮಾಡ್ಕೋಬೇಕು ನೀವು. ಓಕೆನಾ? ಫಸ್ಟ್ ಮೆಲ್ಗನ್ ಜಲಸಂಧಿ ಇದು ಯಾವ್ದಿದೆ? ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್. ಮೆಲ್ಗನ್, ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್. ನೆಕ್ಸ್ಟ್ ಬಾಸ್ಫೋರಸ್ ಜಲಸಂಧಿ. ಬಾಸ್ಫೋರಸ್ ಇದು ಕಪ್ಪು ಸಮುದ್ರ ಮತ್ತು ಸಿ ಆಫ್ ಮರ್ಮರ, ಬ್ಲಾಕ್ ಸಿ ಮತ್ತು ಸಿ ಆಫ್ ಮರ್ಮರ. ನೆಕ್ಸ್ಟ್ ಸುಂದಾ ಜಲಸಂಧಿ, ಇದು ಜಾವಾ ಮತ್ತು ಪೆಸಿಫಿಕ್. ಜಾವಾ ಮತ್ತು ಪೆಸಿಫಿಕ್ ಯಾವುದು? ಸುಂದರ್ ಜಲಸಂಧಿ. ಮ್ಯಾಕ್ಸಿಮಮ್ ಇದು ಬಹಳ ಸಾರಿ ಕೇಳಿದ್ದೇನೆ. ನೆಕ್ಸ್ಟ್ ಬೇರಿಂಗ್ ಜಲಸಂಧಿ ಹೇಳಿದೆ ನಾನು, ಇದು ರೆಡ್ ಸಿ ಆಫ್ ಗಲ್ಫ್ ಆಫ್ ಮಂಡಲ. ಸಾರಿ, ಬೇರಿಂಗ್ ಜಲಸಂಧಿ ಇದು ಪೆಸಿಫಿಕ್ ಸಾಗರ ಇದು. ಬೇರಿಂಗ್ ಜಲಸಂಧಿ ಕ್ವಶನ್ ಅಲ್ಲಿ ಇದು ನೋಡಿದೆ. ನೆಕ್ಸ್ಟ್ ಬಾಬೆಲ್ ಮಂಡಬ್, ರೆಡ್ ಸಿ ಆಫ್ ಗಲ್ಫ್ ಆಫ್ ಎಡೆನ್. ಓಕೆನಾ? ಈ ರೀತಿ ಕೂಡ ಹೊಂದಿಸ್ಬೋದು ನೀವು. ಓಕೆ, ಇಲ್ಲಿ ಆನ್ಸರ್ ಅದು ನೋಡ್ಕೊಳ್ಬೇಕಂದ್ರೆ ಹಾಗಾದ್ರೆ ಇದಿಷ್ಟು ನೋಡಿದ್ವಿ, ಆ ಕ್ವಶನ್ ನೋಡಿದ್ವಿ. ಹಾಗಾದ್ರೆ ಅದ್ರ ರಿಲೇಟೆಡ್ ಇರುವಂತಹ ಜಲಸಂಧಿಗಳನ್ನು ಕೂಡ ಲಿಸ್ಟ್ ನೋಡ್ಬೇಕಲ್ವಾ? ಓಕೆನಾ? ಫಸ್ಟ್ ಇದೆ ಮಲಕ ಜಲಸಂಧಿ, ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರ, ಇದು ಇಂಡೋನೇಷ್ಯಾ ಮಲೇಷ್ಯಾದಲ್ಲಿ ಕಂಡುಬರುತ್ತೆ. ಪಾಕ್ ಜಲಸಂಧಿ, ಇದು ಮನ್ನಾರ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುತ್ತೆ. ಬಂಗಾಳ ಕೊಲ್ಲಿ ಮತ್ತು ಮನ್ನಾರ್ ಕೊಲ್ಲಿಯಲ್ಲಿ. ಓಕೆನಾ? ಅದನ್ನ ಕನೆಕ್ಟ್ ಮಾಡುತ್ತೆ. ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನ ಮಲಕ ಜಲಸಂಧಿ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಈ ಕಡೆ ಒಂದು ಸಮುದ್ರ ಇರುತ್ತೆ, ಈ ಕಡೆ ಒಂದು ಕೂಡ ಇದಿಷ್ಟು ಸಮುದ್ರ, ಇದು ಒಂದು ಸಮುದ್ರ, ಇದು ಒಂದು ಸಮುದ್ರದ ಭಾಗ. ಇದನ್ನ ಕನೆಕ್ಟ್ ಮಾಡೋದು, ಅಂದ್ರೆ ಮಲಕ ಜಲಸಂಧಿ. ಈಗ ಯಾವುದು? ಅಂಡಮಾನ್ ಸಮುದ್ರ, ದಕ್ಷಿಣ ಸಮುದ್ರ. ಅಂದ್ರೆ ಎರಡು ಸಮುದ್ರದ ಭಾಗಗಳನ್ನ ಇಂಟರ್ಲಿಂಕ್ ಮಾಡೋದನ್ನ ನಾವು ಜಲಸಂಧಿಗಳು ಅಂತ ಕರಿತೀವಿ. ಅದಾದ್ರೂ ಮಿನಿಮಮ್ ಅದು ಗೊತ್ತಿರ್ಬೇಕು ನಿಮಗೆ. ಓಕೆನಾ? ನೆಕ್ಸ್ಟ್ ಪಾಕ್ ಜಲಸಂಧಿ, ಮನ್ನಾರ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯನ್ನು ಕನೆಕ್ಟ್ ಮಾಡುತ್ತೆ. ಎಲ್ಲಿದೆ? ಭಾರತ ಮತ್ತು ಶ್ರೀಲಂಕಾವನ್ನ ಪ್ರದೇಶವನ್ನ ಡಿವೈಡ್ ಮಾಡುತ್ತೆ. ಜಿಬ್ರಾಲ್ಟರ್ ಜಲಸಂಧಿ, ಇದು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ ಕನೆಕ್ಟ್ ಮಾಡಿದ್ರೆ ಸ್ಪೇನ್ ಮತ್ತು ಮೊರಾಕೋ ದೇಶಗಳನ್ನ ಡಿವೈಡ್ ಮಾಡುತ್ತೆ. ಓಕೆನಾ? ಸ್ಪೇನ್ ಮತ್ತು ಮೊರಾಕೋ ದೇಶಗಳನ್ನ ಡಿವೈಡ್ ಮಾಡುತ್ತೆ. ಹರ್ಮೂಜ್ ಜಲಸಂಧಿ, ಇದು ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್ ಅನ್ನ ಕನೆಕ್ಟ್ ಮಾಡಿದ್ರೆ, ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್ ಅನ್ನ ಕನೆಕ್ಟ್ ಮಾಡೋದಾದ್ರೆ ಹರ್ಮೂಜ್ ಜಲಸಂಧಿ, ಇದು ಒಮನ್ ಮತ್ತು ಇರಾನ್ ಅನ್ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ ಬಾಬೆಲ್ ಮಂಡಬ್, ಇದು ಕ್ವಶನ್ ಬಂದಿತ್ತು. ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿಯನ್ನ ಕನೆಕ್ಟ್ ಮಾಡುತ್ತೆ. ಜಿಬೌಟಿ ಯೆಮೆನ್ ಅನ್ನ ಡಿವೈಡ್ ಮಾಡುತ್ತೆ. ಬೇರಿಂಗ್ ಜಲಸಂಧಿ, ಇದು ಆರ್ಕಾಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಕನೆಕ್ಟ್ ಮಾಡಿ ಅಲಸ್ಕಾ ಮತ್ತು ರಷ್ಯಾವನ್ನ ಡಿವೈಡ್ ಮಾಡುತ್ತೆ. US ಅಲಸ್ಕಾ ಮತ್ತು ರಷ್ಯಾವನ್ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ ಮೆಲ್ಗನ್ ಜಲಸಂಧಿ, ಇದು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ, ಇದು ಎಲ್ಲಿ ಕಂಡುಬರುತ್ತೆ? ಚಿಲಿಯಲ್ಲಿ. ಬಾಸ್ಫೋರಸ್ ಜಲಸಂಧಿ, ಇದು ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರ, ಇದು ಟರ್ಕಿಯಲ್ಲಿ ಕಂಡುಬರುತ್ತೆ. ಇಂಗ್ಲಿಷ್ ಚಾನಲ್, ಇದು ಎಲ್ಲಿ ಕಂಡುಬರುತ್ತೆ? ಉತ್ತರ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಅಲ್ಲಿ. ಸುಂದಾ ಜಲಸಂಧಿ ಎಲ್ಲಿ ಕಂಡುಬರುತ್ತೆ? ಜಾವ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತೆ, ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತೆ. ಓಕೆನಾ? ನೆಕ್ಸ್ಟ್
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾಯ್ತಂದ್ರೆ ಮಲಕ್ಕಾ ಜಲಸಂಧಿ ಇದು ವಿಶ್ವದ ಅತ್ಯಂತ ಉದ್ದವಾದ ಜಲಸಂಧಿ ಆಗಿದೆ ಮತ್ತು ಜಾಗತಿಕ ವ್ಯಾಪಾರದಲ್ಲಿ ತೀವ್ರ ಪ್ರಮುಖ ಹಾದಿಯಾಗಿದೆ. ನೆಕ್ಸ್ಟ್ ಜಿಬ್ರಾಲ್ಟರ್ ಜಲಸಂಧಿ ಇದನ್ನು ಮೆಡಿಟೇರಿಯನ್ ಸಮುದ್ರದ ಕೀಲಿಕೆ ಅಂತ ಕರೀತಾರೆ. ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಇದನ್ನು ಮೆಡಿಟೇರಿಯನ್ ಸಮುದ್ರದ ಕೀಲಿಕೆ ಎಂದು ಕರೀತಾರೆ. ಇದು ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುತ್ತದೆ. ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವುದಾದಂದ್ರೆ ಜಿಬ್ರಾಲ್ಟರ್ ಜಲಸಂಧಿ. ನೆಕ್ಸ್ಟ್ ಪಾಕ್ ಜಲಸಂಧಿ ಇದು ಭಾರತದ ತಮಿಳುನಾಡು ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವ್ದಂದ್ರೆ ಪಾಕ್ ಜಲಸಂಧಿ. ಹರ್ಮುಜ್ ಜಲಸಂಧಿ ಇದು ವಿಶ್ವದ ತೈಲ ಸಾಗಾಣಿಕೆ ಪ್ರಮುಖ ಹಾದಿಯಾಗಿದ್ದು ಪರ್ಷಿಯನ್ ಗಲ್ಫ್ ಅನ್ನು ಹೊರ ಪ್ರಪಂಚಕ್ಕೆ ಜೋಡಿಸುತ್ತದೆ. ಯಾವುದು? ಹರ್ಮುಜ್ ಜಲಸಂಧಿ. ನೆಕ್ಸ್ಟ್ ಬೇರಿಂಗ್ ಜಲಸಂಧಿ ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅನ್ನ ಹಾದು ಹೋಗುತ್ತದೆ. ಇದು ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳಲ್ಲಿ ಬೇರ್ಪಡಿಸುತ್ತದೆ. ಯಾವುದು? ಬೇರಿಂಗ್ ಜಲಸಂಧಿ. ನೆಕ್ಸ್ಟ್ ಕರ್ನಾಟಕ ಮತ್ತು ಭಾರತವನ್ನ ಅದರ ನಿಯರ್ ಇರುವ ಚಾನಲ್ಗಳು ಯಾವ್ಯಾವ? 8 ಡಿಗ್ರಿ ಇದೆ, 9 ಡಿಗ್ರಿ ಇದೆ, 10 ಡಿಗ್ರಿ ಇದೆ. 8 ಡಿಗ್ರಿ ಚಾನಲ್ ಇದು ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ದ್ವೀಪಗಳನ್ನು ಬೇರ್ಪಡಿಸುತ್ತದೆ. 8 ಡಿಗ್ರಿ ಚಾನಲ್. ನೆಕ್ಸ್ಟ್ 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪಗಳನ್ನು ಬೇರ್ಪಡಿಸುತ್ತದೆ. 10 ಡಿಗ್ರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತವೆ. ಓಕೆನಾ? ನೆಕ್ಸ್ಟ್ ಕೆಳಗಿನ ಸ್ಥಳೀಯ ಮಾರುತಗಳ ಬಗ್ಗೆ ಕೇಳ್ತೇನೆ. ಲೋಕಲ್ ವಿಂಡ್ಸ್ ಇದು ಕ್ಲೈಮೇಟ್ ಓಯಾಸಿಸ್ ಯಾವುದು? ಇದರಲ್ಲಿ ಕೆಳಗಿನ ಯಾವ ಸ್ಥಳೀಯ ಮಾರುತವನ್ನು ವಾಯುಗುಣದ ಓಯಾಸಿಸ್ ಎಂದು ಕರೀತಾರೆ? ವಾಯುಗುಣದ ಓಯಾಸಿಸ್. ಸ್ವಲ್ಪ ಇದು ಸಿಂಗಲ್ ಲೈನ್ ಅಂದ್ರೂ ಕೂಡ ಕ್ವಶನ್ ಲೆವೆಲ್ ಬೇರೆ ಇದೆ. ಓಕೆನಾ? ಕ್ವಶನ್ ಲೆವೆಲ್ ಸ್ವಲ್ಪ ಚೆನ್ನಾಗಿ ತೆಗಿತಾನೆ, ನಿಮ್ಗೆ ಬಹಳ ಕ್ವಾಲಿಟಿ ಬರುತ್ತೆ ಪೇಪರ್ ಅನ್ನೋದಕ್ಕೆ ಈ ಕ್ವಶನ್ಸ್ ಕೂಡ ನಿಮ್ಗೆ ಎಕ್ಸಾಂಪಲ್ ಆಗುತ್ತೆ. ಓಕೆನಾ? ಕೆಳಗಿನ ಯಾವ ಸ್ಥಳೀಯ ಮಾರುತವನ್ನು ವಾಯುಗುಣದ ಓಯಾಸಿಸ್ ಎಂದು ಕರೆಯುತ್ತಾರೆ? ಪೊಹನಾನ, ಮಿಸ್ಟ್ರಲ್ಲ, ಟರ್ನೋಟ್, ಹರ್ಮರ್ಟನ್ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಅಂದ್ರೆ ಪೋನ್ ಆಪ್ಷನ್ 1 ಇಸ್ ಇದಕ್ಕೆ ರೈಟ್ ಆನ್ಸರ್. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವಾಯುಗುಣದ ಓಯಾಸಿಸ್. ಓಕೆನಾ? ಕೆಳಗಿನ ಯಾವ ಸ್ಥಳೀಯ ಮಾರುತವನ್ನು ವಾಯುಗುಣದ ಓಯಾಸಿಸ್ ಅಂತ ಕರೀತಾರೆ? ಅಂದ್ರೆ ಬೇರೆ ಬೇರೆಕ್ಕೂ ಕೂಡ ಬೇರೆ ಬೇರೆ ನೇಮ್ ಇದಾವೆ. ಈಗ ಹರ್ಮರ್ಟನ್ ಅಂತ ಇದೆ. ಅದಕ್ಕೆ ಏನಂತಾರೆ ಅಂದ್ರೆ ಡಾಕ್ಟರ್ ವಿಂಡ್ ಅಂತ ಕರೀತಾರೆ. ಡಾಕ್ಟರ್ ವಿಂಡ್ ಅಂತ ಕರೀತಾರೆ. ಅದಕ್ಕೆ ಹರ್ಮರ್ಟನ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಹರ್ಮರ್ಟನ್ ಬಗ್ಗೆ ಕ್ವಶನ್ ಬರ್ಬೋದಲ್ವಾ? ಓಕೆನಾ? ಈಗ ವಾಯುಗುಣದ ಓಯಾಸಿಸ್, ಕ್ಲೈಮೇಟ್ ಓಯಾಸಿಸ್ ಅಂತಂದು ಪೋನ ಕರೀತಾರೆ. ಹರ್ಮರ್ಟನ್ಗೆ ಡಾಕ್ಟರ್ ವಿಂಡ್ ಅಂತ ಕರೀತಾರೆ. ಓಕೆನಾ? ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಫೋನ್ ಇದು ಆಲ್ಪ್ಸ್ ಪರ್ವತದ ಲಿಪಾರ್ಡ್ ಇಳಿಜಾರಿನಲ್ಲಿ ಬೀಸುವ ಒಣ ಮತ್ತು ಬೆಚ್ಚಗಿನ ಮಾರುತಗಳಿದೆ. ಇದು ಚಳಿಗಾಲದ ಹಿಮವನ್ನು ಕರಗಿಸಿ ಹುಲ್ಲುಗಾವಲುಗಳು ಕಾಣಿಸಿಕೊಳ್ಳುವಂತೆ ಮಾಡೋದ್ರಿಂದ ಇದನ್ನು ಕ್ಲೈಮ್ಯಾಟಿಕ್ ಓಯಾಸಿಸ್ ಎಂದು ಕೂಡ ಕರೆಯಲಾಗುತ್ತದೆ. ಹರ್ಮರ್ಟನ್ ಇದನ್ನು ಡಾಕ್ಟರ್ ವಿಂಡ್ ಎಂದು ಕರೀತಾರೆ. ನೆಕ್ಸ್ಟ್ ಸ್ಥಳೀಯ ಮಾರುತಗಳು ಎಂದರೆ ಒಂದು ನಿರ್ದಿಷ್ಟ ಪ್ರದೇಶದ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸದಿಂದ ಬೀಸುವ ಗಾಳಿಯನ್ನು ಸ್ಥಳೀಯ ಮಾರುತಗಳು ಎಂದು ಕರೆಯಲಾಗುತ್ತದೆ. ಇವುಗಳ ನಡುವೆ ಎರಡು ವಿಧಗಳು ಏನಿದೆ? ಬೆಚ್ಚಗಿನ ಮಾರುತ ಮತ್ತು ತಂಪಾದ ಮಾರುತ ಅಂತಂದು ಎರಡು ವಿಧಗಳು ಏನಿದೆ? ಬೆಚ್ಚಗಿನ ಮಾರುತ ವಾರ್ಮ್ ವಿಂಡ್ಸ್ ಅಂಡ್ ಕೋಲ್ಡ್ ವಿಂಡ್ಸ್ ಅಂತ ಎರಡು ರೀತಿಯಾಗಿ ಕರೆಯಲಾಗುತ್ತದೆ ಸ್ಥಳೀಯ ಮಾರುತಗಳಲ್ಲಿ. ಹಾಗಾದ್ರೆ ವಾರ್ಮ್ ವಿಂಡ್ಸ್ ಮತ್ತು ಕೋಲ್ಡ್ ವಿಂಡ್ಸ್ ಅಂತಂದು ಎರಡು ರೀತಿ ಇರ್ತವೆ. ಹಾಗಾದ್ರೆ ಕ್ವಶನ್ ಏನ್ ಬರುತ್ತಂದ್ರೆ, ಈಗ ಯಾವ್ದೋ ಒಂದು ವಿಂಡ್ಸ್ ಕೊಡ್ತಾನೆ. ಈಗ ನಮ್ ಕಡೆ ಲೂ ಇದೆ, ಚಿನುಕ್ ಇದೆ, ಇವೆಲ್ಲವೂ ಈಗ ಲೂ ಕೊಟ್ಟ, ಇದು ವಾರ್ಮ್ ವಿಂಡೋ ಅಥವಾ ಕೋಲ್ಡ್ ವಿಂಡೋ ಈ ರೀತಿ ಕ್ವಶನ್ ಬರುತ್ತೆ. ಆಮೇಲೆ ಮಿಸ್ಟ್ರಲ್, ಬೋರಾ, ಜಿಬಾರ್ಡು ಈ ರೀತಿ ಕೆಲವೊಂದಿಷ್ಟು ಬರ್ತವೆ. ಹಾಗಾದ್ರೆ ಅವನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂದ್ರೆ ಲೀಸ್ಟ್ ಯಾವಿದಾವೆ ಆ ಲಿಸ್ಟ್ ಅನ್ನು ಕೂಡ ನಾನೀಗ ಈ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಪ್ರಮುಖ ಬೆಚ್ಚಗಿನ ಮಾರುತಗಳು ವಾರ್ಮ್ ಲೋಕಲ್ ವಿಂಡ್ಸ್ ಯಾವಿದಾವೆ? ಲೂ ಇದೆ, ಇದು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ, ನಮ್ದ್ರಲ್ಲಿ ಕಂಡುಬರುತ್ತೆ. ಆಮೇಲೆ ಚಿನುಕ್ ಇದೆ, ಇದು ರಾಕಿ ಪರ್ವತ. ಪೋಹನ್ ಇದು ಆಲ್ಪ್ಸ್ ಪರ್ವತದಲ್ಲಿ. ಹರ್ಮರ್ಟನ್ ಇದು ಸಹರಾ ಮರುಭೂಮಿಯಲ್ಲಿ. ಸಹರಾ ಮರುಭೂಮಿಯಿಂದ ಮೆಡಿಟೇರಿಯನ್ ಸಮುದ್ರದ ಕಡೆಗೆ ಕಂಡುಬರುತ್ತೆ. ಫಸ್ಟ್ ಇವಾಗ ಲೂ ಇದು ಉತ್ತರ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಬೇಸಿಗೆ ಮೇ ಮತ್ತು ಜೂನ್ ಬೀಸುವ ಅತಿ ಬಿಸಿ ಮತ್ತು ಒಣಗಾಳಿ. ಇದು ಹೀಟ್ ಸ್ಟ್ರೋಕ್ಗೆ ಕಾರಣವಾಗಿದೆ. ನೆಕ್ಸ್ಟ್ ಚಿನುಕು ಇದು ರಾಕಿ ಪರ್ವತದಲ್ಲಿ ಕಂಡುಬರುತ್ತೆ. US ಮತ್ತು ಕೆನಡಾ ಹಿಮಭಕ್ಷಕ ಎನ್ನಲಾಗಿದೆ. ಇದು ಚಳಿಗಾಲದ ಹಿಮವನ್ನು ಕರಗಿಸಿ ಪಶು ಸಂಗೋಪನೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಪೋಹನ್ ಇದು ಆಲ್ಪ್ಸ್ ಪರ್ವತ, ಯುರೋಪ್. ಈ ಹಿಮವನ್ನು ಕರಗಿಸಿ ದ್ರಾಕ್ಷಿ ಬೆಳೆ ಹಣ್ಣಾಗಲು ಸಹಾಯ ಮಾಡುತ್ತದೆ. ಇದನ್ನು ಕ್ಲೈಮ್ಯಾಟಿಕ್ ಓಯಾಸಿಸ್ ಎಂದು ಕರೀತಾರೆ. ನೆಕ್ಸ್ಟ್ ಹರ್ಮರ್ಟನ್ ಇದು ಸಹರಾ ಮರುಭೂಮಿಯಲ್ಲಿ ಕಂಡುಬರುತ್ತೆ. ಇದು ರೋಗಕಾರಕ ಆರ್ದ್ರತೆಯ ಕಡಿಮೆ ಮಾಡುವುದರಿಂದ ಇದನ್ನು ಡಾಕ್ಟರ್ ವಿಂಡ್ ಎಂದು ಕರೆಯಲಾಗುತ್ತದೆ. ಹೇಳಿದೆ ನಾನು ಅವಾಗಲೇ ಡಾಕ್ಟರ್ ವಿಂಡ್. ನೆಕ್ಸ್ಟ್ ಬ್ಲಡ್ ರೈನ್ ಅಂತ ಯಾವ್ದು ಕರೀತಾರೆ? ಸಿರಾಕ್ಕೋಗೆ ಕರೀತಾರೆ. ಇದು ಸಹರಾ ಮರುಭೂಮಿಯಿಂದ ಮೆಡಿಟೇರಿಯನ್ ಸಮುದ್ರದ ಕಡೆಗೆ ಬೀಸುತ್ತದೆ. ಬೆಚ್ಚಗಿನ ಮಾರುತ. ಇದು ಮರಳು ಹೊತ್ತು ತರುವುದರಿಂದ ಇಟಲಿಯಲ್ಲಿ ಇದು ಮಳೆಯಾದಾಗ ಕೆಂಪು ಮರಳಿನಿಂದ ರಕ್ತದ ಮಳೆ ತರ ಕಂಡುಬರುತ್ತೆ. ಹಾಗಾಗಿ ಇದನ್ನ ಬ್ಲಡ್ ರೈನ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ತಂಪಾದ ಮಾರುತ ಕೋಲ್ಡ್ ಲೋಕಲ್ ವಿಂಡ್ಸ್ ಯಾವ್ಯಾವ ಕಂಡುಬರ್ತವೆ? ಮಿಸ್ಟ್ರಲ್, ಬೋರಾ, ಪೆಂಪೋರಾ, ಬ್ಲಿಝರ್ಡ್. ನೀವು ಡೀಟೇಲ್ ಆಗಿ ಕಲಿಯೋದಕ್ಕಿಂತ ಫಸ್ಟ್ ಈ ಲೀಸ್ಟ್ ಕಲೀರಿ. ಏನು ಬೆಚ್ಚಗಿನ ಮಾರುತಗಳು? ಲೂ, ಚಿನುಕ್, ಪೋಹನ,
ಹರ್ಮರ್ಟನ್, ಸಿರಾಕೋ ಇದ್ರಲ್ಲಿ ಏನ್ ಮಾಡ್ತಾನೆ, ಚಿನುಕ್ ಫೋನ್ ಹರ್ಮರ್ಟನ್ ಒಂದ್ ಕೊಟ್ಟು ಇದ್ರಲ್ಲಿ ಆಮೇಲೆ ಕೋಲ್ಡ್ ಅಲ್ಲಿ ಒಂದ್ ಹಾಕ್ತಾನೆ, ಬೋರಾ ಒಂದ್ ಹಾಕ್ತಾನೆ. ಹಿಂಗ ಹಾಕಿದಾಗ ಇದರಲ್ಲಿ ಯಾವುದು ತಂಪಾದ ಕೋಲ್ಡ್ ಲೋಕಲ್ ವಿಂಡ್ ಅಂತ ಕೇಳ್ಬೋದು, ಅಥವಾ ಇದರಲ್ಲಿ ಯಾವುದು ವಾರ್ಮ್ ವಿಂಡ್ ಅಲ್ಲ ಅಂತ ಕೂಡ ಕೇಳ್ಬೋದು. ಅಂದ್ರೆ ಇದಕ್ಕೆ ರೈಟ್ ಏನು, ಬೋರಾ ಇದಕ್ಕೆ ರೈಟ್ ಆನ್ಸರ್. ಆ ರೀತಿ ಕೂಡ ಕ್ವಶನ್ಸ್ ಕೇಳ್ಬೋದು. ಯಾವ ರೀತಿ ಅಂತ ಅಂದ್ರೆ ಈಗ ಇದ್ರಲ್ಲಿ ಒಂದು ಹಾಕ್ತಾನೆ, ನಿಮಗೆ ಅದ್ರ ಡೀಟೇಲ್ ಆಗಿ ತಿಳ್ಕೊಳೋದು ಎಷ್ಟು ಇಂಪಾರ್ಟೆಂಟ್ ನಿಮಗೆ, ಅದಕ್ಕಿಂತ ಬಿಫೋರ್ ಅದನ್ನ ರ್ಯಾಂಡಮ್ ಆಗಿ ತಿಳ್ಕೊಳೋದು ಕೂಡ ಇಂಪಾರ್ಟೆಂಟ್. ಜಸ್ಟ್ ಮಿಸ್ಟ್ರಲ್, ಬೋರಾ, ಪಂಪೇರೋ, ಬ್ಲಿಝರ್ಡ್ ಇವನ್ ಕೂಡ ತಿಳ್ಕೊಳ್ರಿ. ಓಕೆನಾ, ಹೇಳಿದೆ ನಾನು ನಿಮಗೆ ಈಗ ಇದು ವಾರ್ಮ್ ಹೇಳಿದೆ, ಈಗ ಕೋಲ್ಡ್ ಅಲ್ಲಿ ಹೇಳಿದೆ ಅಂದ್ರೆ ಮಿಸ್ಟ್ರಲ್ ಎಲ್ಲಿ ಕಂಡು ಬರುತ್ತೆ, ಅದು ಮ್ಯಾಕ್ಸಿಮಮ್ ಆಗಿ ಯಾವ ಪ್ಲೇಸ್ ಅಲ್ಲಿ ಅಂತ ಕೂಡ ಕೇಳ್ತಾನೆ. ಅಟ್ಲೀಸ್ಟ್ ಪ್ಲೇಸ್ ಅನ್ನು ಕೇಳೋ ಚಾನ್ಸಸ್ ಕೂಡ ಇದೆ, ಆ ಲಿಸ್ಟ್ ಅನ್ನು ಕೂಡ ಕೇಳೋ ಚಾನ್ಸಸ್ ಇದೆ. ಇದು ಫ್ರಾನ್ಸ್ ಮತ್ತು ಸ್ಪೇನ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ. ನೆಕ್ಸ್ಟ್ ಬೋರಾ ಇದು ಹಂಗೇರಿ ಮತ್ತು ಇಟಲಿಯಲ್ಲಿ, ಪಂಪೇರೋ ಇದು ಅರ್ಜೆಂಟೈನಾ ಮತ್ತು ಉರುಗ್ವೇದಲ್ಲಿ, ಬ್ಲಿಝರ್ಡ್ ಇದು ಕೆನಡಾ, ರಷ್ಯಾದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಡೈಲಿ ಲೋಕಲ್ ವಿಂಡ್ಸ್ ಅಂತ ನೋಡೋದಾಯ್ತಂದ್ರೆ ಪ್ರತಿದಿನವೂ ಹಗಲು ಮತ್ತು ರಾತ್ರಿ ವ್ಯತ್ಯಾಸದಿಂದ ಸೃಷ್ಟಿಯಾಗುತ್ತವೆ. ಸಮುದ್ರ ಮಾರುತಗಳು, ಸಿ ಬ್ರಿಜ್, ಹಗಲಿನಲ್ಲಿ ಸಮುದ್ರಮಣದಿಂದ ಭೂಮಿಯ ಕಡೆಗೆ ಬೀಸುವ ತಂಪು ಗಾಳಿ. ಹಗಲಿನಲ್ಲಿ ಸಮುದ್ರದಿಂದ, ಇಲ್ಲಿ ನೋಡ್ರಿ, ಡೇ ಟೈಮ್ ಅಲ್ಲಿ ಸಮುದ್ರದಿಂದ ಬೀಸ್ತವೆ ಈ ಕಡೆಗೆ. ಓಕೆನಾ. ನೆಕ್ಸ್ಟ್ ಬೀಸುವ ಗಾಳಿಯನ್ನು ನಾವು ಅದನ್ನ ಸಮುದ್ರ ಮಾರುತ ಅಂತ ಕರಿತೀವಿ. ನೆಕ್ಸ್ಟ್ ಭೂ ಮಾರುತ ಅಂದ್ರೆ ರಾತ್ರಿಯಲ್ಲಿ ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸೋದು, ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸೋದು, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಭೂ ಮಾರುತಗಳು ಅಂತ ಕರಿತೀವಿ. ಪರ್ವತ ಮಾರುತಗಳು, ಇಂಡಿಯನ್ ಮೌಂಟೇನ್ ನೋಡೋದಾದ್ರೆ ರಾತ್ರಿಯಲ್ಲಿ ಪರ್ವತದ ಇಳಿಜಾರಿನಿಂದ ಕಣಿವೆ ಕಡೆಗೆ ಬೀಸುವ ಗಾಳಿಯನ್ನು ನಾವು ಪರ್ವತದ ಮಾರುತಗಳು ಅಂತ ಕರಿತೀವಿ. ನೆಕ್ಸ್ಟ್ ಕಣಿವೆ ಮಾರುತಗಳು ಅಂತಂದ್ರೆ ಹಗಲಿನಲ್ಲಿ ಕಣಿವೆಯಿಂದ ಪರ್ವತದ ಕಡೆಗೆ ಬೀಸುವ ಗಾಳಿಯನ್ನು ನಾವು ಕಣಿವೆ ಮಾರುತಗಳು ಅಂತ ಕೂಡ ಕರಿತೀವಿ. ಇವೆಲ್ಲವೂ ಕೂಡ ಈ 4 ಲೈನ್ ಅನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು, ಅದ್ರ ಅರ್ಥ ಮೀನಿಂಗ್ ವೈಸ್ ಕೇಳ್ಬೋದು, ಅವ್ನು ಯಾವ್ಯಾವ ರೀತಿಯೋ ಕೇಳ್ತಾನೆ ಕ್ವಶನ್ಸ್ ಅನ್ನ, ನೀವು ರೆಡಿ ಇರ್ಬೇಕಷ್ಟೇ. ಓಕೆನಾ. ನೆಕ್ಸ್ಟ್ ಇದಾಯ್ತಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಡಾಕ್ಟರ್ ವಿಂಡ್ ಹರ್ಮಟನ್ ಹಿಮಭಕ್ಷಕ, ಸ್ನೋ ಈಟರ್ ಅಂದ್ರೆ ಚಿನುಕ್ ಅಂತ ಕರಿತೀವಿ, ಬ್ಲಡ್ ರೈನ್ ಅಂತ ಅಂದ್ರೆ ಸಿರಾಕೋಗೆ ಕರಿತೀವಿ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 81. ಐ ಥಿಂಕ್ ಇದು ಲಾಸ್ಟ್ ಕ್ವಶನ್ ಅನ್ಕೊಳ್ತೀನಿ, ಲಾಸ್ಟ್ ಕ್ವಶನ್ ಇರ್ಬೇಕಿದು. ಓಕೆನಾ. ಇದ್ರಲ್ಲಿ ಏನಿದೆ, ಇದನ್ನ ನಾವು EVS ಅಲ್ಲಿ ಕೂಡ ತಗೋಬಹುದು. ನಾನು EVS ಅಂತ ಸಪ್ರೇಟ್ ಮಾಡಿರಲಿಲ್ಲ, ಹಾಗಾಗಿ ಇದನ್ನ ಇದರಲ್ಲಿ ಅಥವಾ ಸೈನ್ಸ್ ಅಲ್ಲಿ ತಗೋಬೇಕು ಅನ್ನೋದಿತ್ತು, ಬಟ್ ಜಿಯೋಗ್ರಫಿಲಿ ಹಾಕೊಂಡಿದ್ದಾರೆ. ಓಕೆ. ಇದರಲ್ಲಿ ಏನಿದೆ, ಸಸ್ಯ ಸಂಪತ್ತಿನ ಇನ್ಸಿಟು ಎಕ್ಸಿಟು ಅಂತ ಕಾನ್ಸೆಪ್ಟ್ ಬರುತ್ತೆ. ಓಕೆನಾ. ಇನ್ಸಿಟು ಎಕ್ಸಿಟು ಅಂತ ಫಸ್ಟ್ ಆ ಕಾನ್ಸೆಪ್ಟ್ ಹೇಳಿ, ನಿಮ್ಗೆ ಆಮೇಲೆ ಅದನ್ನ ಆನ್ಸರ್ ಬರ್ತೀನಿ. ಬಯೋಡೈವರ್ಸಿಟಿಯಲ್ಲಿ ಇನ್ಸಿಟು ಅಂತ ಬರುತ್ತೆ, ಆಮೇಲೆ ಎಕ್ಸಿಟು ಅಂತ ಬರುತ್ತೆ. ಒಂದೇ ಲೈನಲ್ಲಿ ಹೇಳೋದಾಯ್ತಂದ್ರೆ ಇನ್ಸಿಟು ಅಂದ್ರೆ ಒಂದನ್ನು ನಾವು ಏನಾದ್ರೂ ಪ್ರೊಟೆಕ್ಟ್ ಮಾಡ್ಬೇಕಂತಂದ್ರೆ, ಈ ಪ್ಲೇಸ್ ಅಲ್ಲಿ ನಾವು ನ್ಯಾಷನಲ್ ಪಾರ್ಕ್ ಅನ್ನ ಪ್ರೊಟೆಕ್ಟ್ ಮಾಡ್ಬೇಕಂತಂದ್ರೆ ಇನ್ಸಿಟು ಅದು ಎಲ್ಲಿರುತ್ತೋ ಅಲ್ಲೇ ಹೋಗಿ ನಾವು ಅದನ್ನ ಪ್ರೊಟೆಕ್ಷನ್ ಮಾಡ್ಬೇಕು. ಅದನ್ನ ನಾವು ಇನ್ಸಿಟು ಅದು ಎಲ್ಲಿದೆ ಅಲ್ಲೇ ಹೋಗಿ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಅದೇ ಎಕ್ಸಿಟು ಅಂದ್ರೆ ಈಗ ಒಂದೇನೋ ಒಂದು ಪ್ರಾಣಿಯ ಅಳಿವು ಆಗ್ತಿದೆ, ಅದರ ಒಂದ್ ಯಾವ್ದೋ XYZ ಇದು ಒಂದು ಪ್ರಾಣಿ ಸತ್ತು ಹೋಗಂಗಿದೆ, ಬಹಳ ರೇರ್ ಡಿಸೀಸ್ ಆಗಿದೆ, ಏನೋ ಸಮಸ್ಯೆ ಆಗ್ತಿದೆ, ಬೇರೆ ಕಡೆ ಎಲ್ಲ ಒಂದು ಕಡೆ ಮಾತ್ರ ಇದೆ, ಅದನ್ನ ಹೋಗಿ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಆ ಕ್ಲೈಮೇಟ್ ಸಪೋರ್ಟ್ ಮಾಡ್ತಿಲ್ಲ ಆ ಪ್ಲೇಸ್ ಅಲ್ಲಿ ಇರೋದಕ್ಕಾಗಿ ನಾವು ಆ ಪ್ರಾಣಿಗೆ ಏನ್ ಕ್ಲೈಮೇಟ್ ಬೇಕಂತಂದು ನಾವು ಒಂದು ಜೂ ಅನ್ನ ರೆಡಿ ಮಾಡಿ, ಒಂದು ಪ್ಲೇಸ್ ಅನ್ನ ರೆಡಿ ಮಾಡಿ ಆ ಪ್ರಾಣಿಯನ್ನು ಅಲ್ಲಿಗೆ ತಗೊಂಬಂದು ಇಟ್ಟು ಅದಕ್ಕೆ ಬೇಕಾದಂತಹ ವಾತಾವರಣ ನಾವು ಕೃತಕವಾಗಿ ಕೊಟ್ಟು ಅದನ್ನ ಪ್ರೊಟೆಕ್ಟ್ ಮಾಡ್ತಿದ್ರೆ ನಾವು ಅದನ್ನ ಎಕ್ಸಿಟು ಕನ್ಸರ್ವೇಶನ್ ಅಂತ ಕರಿತೀವಿ. ಓಕೆನಾ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ಸಿಟು ಅಂದ್ರೆ ಅದು ಎಲ್ಲಿರುತ್ತೆ ಅಲ್ಲೇ ಹೋಗಿ ನಾವು ಪ್ರೊಟೆಕ್ಟ್ ಮಾಡ್ಬೇಕು, ಎಕ್ಸಿಟು ಅಂತಂದ್ರೆ ಅದನ್ನ ನಾವು ಎಲ್ಲಾದ್ರೂ ತಗೊಂಡ್ ಬಂದು ಪ್ರೊಟೆಕ್ಟ್ ಮಾಡ್ಬೇಕು. ಈ ರೀತಿ ಕ್ವಶನ್ ಏನ್ ಕೇಳಿದಾನೆ ನೋಡೋಣ. ಎಕ್ಸಿಟು ಬಗ್ಗೆ ಕೇಳಿದಾನೆ, ಎಕ್ಸಿಟು ವಿಧಾನವಾಗಿದೆ, ಇದರಲ್ಲಿ ಯಾವ್ದು ಎಕ್ಸಿಟು ವಿಧಾನವಾಗಿದೆ? ಬೀಜ ಬ್ಯಾಂಕ್. ಹೌದಾ? ಬೀಜ ಬ್ಯಾಂಕ್ ಅಂದ್ರೆ ಯಾವ್ದೋ ಒಂದು ಬೀಜ ಬ್ಯಾಂಕ್ ಐತೆ ಅಂದ್ರೆ ಅದನ್ನ ನಾವು ಸಂರಕ್ಷಣೆ ಮಾಡ್ತೀವ. ಓಕೆ, ಸಂರಕ್ಷಣೆ ಮಾಡ್ತೀವ ಅಂತ ನೋಡಿದ್ರೆ ಹೌದು, ಬೀಜ ಬ್ಯಾಂಕ್ ಹೌದು. ಸಸ್ಯೋದ್ಯಾನ ಹೌದಾ? ಹೌದು, ಇದು ಕೂಡ ಸಸ್ಯೋದ್ಯಾನ ಕಂಡು ಬರುತ್ತೆ ಎಕ್ಸಿಟು ಅಲ್ಲಿ. ನೆಕ್ಸ್ಟ್ ಅತಿಶೀತ ಸಂರಕ್ಷಣೆ, ಕ್ರಿಯೋ ಪ್ರಿಸರ್ವೇಶನ್. ಓಕೆನಾ, ಇದು ಕೂಡ ಕಂಡು ಬರುತ್ತೆ. ಓಕೆನಾ, ಕ್ರಿಯೋ ಪ್ರಿಸರ್ವೇಶನ್ ಇದು ಕೂಡ ಕಂಡು ಬರುತ್ತೆ. ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಕೂಡ ವನ್ಯಜೀವಿ ಧಾಮ ನಾವು ಇದನ್ನ ಎಕ್ಸಿಟು ಅಲ್ಲಿ ಮಾಡಕ್ ಬರಲ್ಲ. ಓಕೆನಾ, ಈಗ ಯಾವ್ದೋ ಒಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಐತೆ ಅಂತಂದ್ರೆ ಅದನ್ನ ಎತ್ಕೊಂಡ್ಬಂದು ನಾವು ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅನ್ನ ಎತ್ಕೊಂಡ್ಬಂದು ನಾವೀಗ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಒಂದತ್ರ ಅದನ್ನ ನಾವು ಪ್ರೊಟೆಕ್ಟ್ ಮಾಡೋಕ್ ಬರೋದಿಲ್ಲ. ಅದು ಎಲ್ಲಿದೆ ಅಲ್ಲೇ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ, ಅದನ್ನ ನಾವು ಇದನ್ನ ವನ್ಯಜೀವಿ ಧಾಮವನ್ನ ನಾವು ಇದನ್ನ ಇನ್ಸಿಟು
ಇನ್ ಸಿಟು ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ, ಇದು ಎಕ್ಸ್ ಸಿಟು ಅಲ್ಲೇ ಅಲ್ಲ, ಹಾಗಾಗಿ ಡಿ ಅನ್ನ ನಾವು ರಾಂಗ್ ಆಗಿ ಮಾಡ್ತೀವಿ. ನೆಕ್ಸ್ಟ್ ಪ್ರಾಣಿ ಸಂಗ್ರಹಾಲಯ. ಪ್ರಾಣಿ ಸಂಗ್ರಹ, ಜೂದಲ್ಲಿ ಎಲ್ಲಾ ರೀತಿಯ ಪ್ರಾಣಿಗಳನ್ನು ಕೂಡ ನೋಡ್ತೀವಿ ನಾವು, ಅಂದ್ರೆ ಬೇರೆ ಬೇರೆ ಪ್ರಾಣಿಗಳನ್ನ ನಾವು ಅಲ್ಲಿ ತಗೊಂಡ್ಬಂದು ಪ್ರೊಟೆಕ್ಷನ್ ಮಾಡ್ತಿರ್ತಾರೆ, ಇದನ್ನು ಕೂಡ ಎಕ್ಸಿಟು, ಅಂದ್ರೆ ಅಲ್ಲಿಂದ ಇಲ್ಲಿ ತಗೊಂಡ್ಬಂದು ಮಾಡ್ತಿರೋದ್ರಿಂದ ಇದು ಕೂಡ ಎಕ್ಸಿಟ್ ಆಗಿರುತ್ತೆ. ಹಾಗಾಗಿ ಡಿ ಮಾತ್ರ ಇಲ್ಲ ಇದರಲ್ಲಿ, ಡಿ ಯಾವ್ದ್ರಲ್ಲಿಲ್ಲ ಅದೇ ರೈಟ್ ಆನ್ಸರ್. ಈಗ ಡಿ ಯಾವ್ದ್ರಲ್ಲಿಲ್ಲ, ಇದರಲ್ಲಿಲ್ಲ, ಇದರಲ್ಲಿದೆ, ಅದು ಬರಲ್ಲ. ಮತ್ತೆ ಎ ಬಿ ಸಿ ಡಿ, ಇದ್ರಲ್ಲಿ 4 ರೈಟ್ ಇದಾವೆ. ಎ ಬಿ ಸಿ ಇ ಇರ್ಬೇಕು, ಎ ಬಿ ಸಿ ಇ ಇಲ್ಲಿ ಎ ಬಿ ಸಿ ಇ, ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಅದಕ್ಕೆ. ಓಕೆನಾ, ಇನ್ಸಿಟು ಎಕ್ಸಿಟು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ನಾನು. ಇದು ಗೊತ್ತಾದ್ರೆ ನೀವು ಉಳಿದದ್ದೇನೋ ನೀವು ನೋಡೋ ಅವಶ್ಯಕತೆ ಇಲ್ಲ, ಬೇರೆ ಯಾವ ರೀತಿ ಕ್ವಶನ್ ಬಂದ್ರು ಕೂಡ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಓಕೆ, ಇನ್ಸಿಟು ಅಂದ್ರೆ ನೈಸರ್ಗಿಕ ವಾಸಸ್ಥಾನದಲ್ಲಿ ಸಂರಕ್ಷಣೆ ಮಾಡಬೇಕು. ಎಕ್ಸಿಟು ಅಂದ್ರೆ ನೈಸರ್ಗಿಕ ವಾಸಸ್ಥಾನದಿಂದ ಹೊರಗಡೆ ತಗೊಂಡೋಗಿ ಸಂರಕ್ಷಣೆ ಮಾಡಬೇಕು. ಸ್ಥಳದಲ್ಲಿ ಇದು ಇನ್ಸಿಟು ಅಲ್ಲಿ ಕಾಡುಗಳು, ಪರ್ವತ, ಸಮುದ್ರ, ಈ ಸಮುದ್ರವನ್ನ ನಾವು ಎಲ್ಲಾದ್ರೂ ಪ್ರೊಟೆಕ್ಷನ್ ಮಾಡೋಕ್ಕಾಗಲ್ವಾ, ಆಗುತ್ತಾ? ತಗೊಂಡೋಗಿ ಆಗಲ್ಲ, ಸಮುದ್ರ ಎಲ್ಲಿರುತ್ತೋ ಅಲ್ಲೇ ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಎಕ್ಸಿಟು ಅಲ್ಲಿ, ಎಕ್ಸಿಟು ಅಲ್ಲಿ ಏನಾದ್ರು ಸಣ್ಣ ಸಣ್ಣ ಜೀವಿಗಳು, ಪ್ರಾಣಿಗಳು ಇದ್ದ ಅದನ್ನ ಲ್ಯಾಬಲ್ಲಿ ತಗೊಂಡೋಗ್ತಾರೆ, ಉದ್ಯಾನವನಗಳಲ್ಲಿ ಪ್ರೊಟೆಕ್ಟ್ ಮಾಡಿರ್ತಾರೆ. ಓಕೆನಾ, ಬೀಜ ಬ್ಯಾಂಕ್ಗಳಂತಂದು ಬೀಜಗಳನ್ನು ಪ್ರೊಟೆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಆಗಿ ಇನ್ ಸಿಟು ಅಲ್ಲಿ ಮಾಡೋದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಕೊಟ್ಟಿದ್ದೀನಿ, ಆಮೇಲೆ ಮೈಸೂರು ಮೃಗಾಲಯ, ಲಾಲ್ಬಾಗ್, ಇವೆಲ್ಲವೂ ಕೂಡ ಎಕ್ಸಿಟು ಅಲ್ಲಿ ಬರ್ತವೆ. ನೆಕ್ಸ್ಟ್ ವೆಚ್ಚ, ಕಡಿಮೆ ವೆಚ್ಚ ಯಾವುದು ಇನ್ ಸಿಟು, ಅದು ಎಲ್ಲಿರುತ್ತೆ ಅಲ್ಲಿವರೆಗೂ ಪ್ರೊಟೆಕ್ಟ್ ಮಾಡೋದು ಕಡಿಮೆ ವೆಚ್ಚ ಇರುತ್ತೆ. ಆದ್ರೆ ಎಕ್ಸಿಟು ಅಂದ್ರೆ ಅದು ತಗೊಂಬಂದು ಇಲ್ಲಿ ನಿರ್ವಹಣೆ ಮಾಡ್ಬೇಕಲ್ಲ, ಹೆಚ್ಚು ಖರ್ಚಾಗುತ್ತೆ ಇದು. ಓಕೆ, ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ನೋಡೋದಾಯ್ತು ಅಂದ್ರೆ ಹಾಟ್ಸ್ಪಾಟ್ಗಳು ಕಂಡುಬರ್ತವೆ. ನಮ್ಮ ಭಾರತದಲ್ಲಿ 4 ಹಾಟ್ಸ್ಪಾಟ್ಗಳು ಕಂಡುಬರ್ತವೆ. ಅತಿ ಹೆಚ್ಚು ಜೈವ ವೈವಿಧ್ಯತೆ ಹೊಂದಿರುವ ಮತ್ತು ಅಪಾಯದಂಚೆಯಲ್ಲಿರುವ ಪ್ರದೇಶಗಳನ್ನ ಗುರುತಿಸಿ ಸಂರಕ್ಷಿಸುವ ಇನ್ಸಿಟು ವಿಧಾನವಾಗಿ ಒಂದು ಭಾಗವಾಗಿದೆ. ಪಶ್ಚಿಮ ಘಟ್ಟಗಳು ಒಂದು ಪ್ರಮುಖ ಹಾಟ್ಸ್ಪಾಟ್ ಆಗಿದೆ. ಆಮೇಲೆ ರೆಡ್ ಡೇಟಾ ಬುಕ್ ಅಳಿವಿನಂಚಿನಲ್ಲಿರುವ ಜೀವ ಪಟ್ಟಿಯನ್ನು ಇದು ಒಳಗೊಂಡಿದೆ. ಇಂತಹ ಜೀವಗಳನ್ನು ರಕ್ಷಿಸಲು ಹೆಚ್ಚಾಗಿ ಎಕ್ಸಿಟು ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ ಅಂತ ಹೇಳ್ತಿದ್ರು. ಓಕೆನಾ, ಐ ಹೋಪ್ ಇದು ಕ್ಲಾಸ್ ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಲ್ಲಿಗೆ ಈ ಕ್ಲಾಸು ಕಂಪ್ಲೀಟ್ ಆಗುತ್ತೆ. ಈಗ ನಾವು ಯಾವ್ಯಾವ ಪೇಪರ್ ಅನ್ನ ನೋಡಿದ್ವಿ ಅಂತ ನೋಡೋದಾದ್ರೆ ಎಲ್ಲಾ ಪೇಪರ್ ಕೂಡ ಕಂಪ್ಲೀಟ್ ಆಯಿತು. ಈ ಒಂದು 2ನೇ ಪಾರ್ಟ್ ಅನ್ನ ನಾನು ಕಂಪ್ಲೀಟ್ ಮಾಡಿರ್ಲಿಲ್ಲ, ಸ್ವಲ್ಪ ಬೇರೆ ಕಡೆ ಇದ್ದೆ ನಾನು, ಹಾಗಾಗಿ ಈಗ ಕಂಪ್ಲೀಟ್ ಮಾಡಿರಲಿಲ್ಲ. ಈಗ ಕಂಪ್ಲೀಟ್ ಆಗಿದೆ, ನಿಮ್ಗೆ ಎಕ್ಸಾಮ್ ಬಿಫೋರ್ ಕಂಪ್ಲೀಟ್ ಆಗಿದೆ. ಓಕೆನಾ, ಇವೆಲ್ಲ ಪೇಪರ್ ಕೂಡ ನಾವು ನಿಮಗೆ ಕಂಪ್ಲೀಟ್ ಅನ್ನ ಮಾಡಿದ್ದೀವಿ. ಓಕೆನಾ, ಈ ಕ್ಲಾಸ್ ಮಾತ್ರ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಆಮೇಲೆ ಆ್ಯಪ್ ಅಲ್ಲೂ ಕೂಡ ಸಿಗುತ್ತೆ. ಓಕೆನಾ, ಯಾಕಂತಂದ್ರೆ ಇದು 90 days ವ್ಯಾಲಿಡಿಟಿ ಕೊಟ್ಟಿದ್ದೆ ನಾನು, ಬಟ್ ಅದಕ್ಕೆ ಬೇಗ ಅಪ್ಲೋಡ್ ಮಾಡಬೇಕಿತ್ತು. ಓಕೆನಾ, ಇದನ್ನ ಕ್ಲಾಸನ್ನು ಬೇಗ ಅಪ್ಲೋಡ್ ಮಾಡಬೇಕಿತ್ತು, ಹಾಗಾಗಿ ಇದನ್ನ ಯೂಟ್ಯೂಬ್ ಅಲ್ಲಿನೇ ಅಪ್ಲೋಡ್ ಮಾಡ್ತೀನಿ. ಯಾರು ನೀವು ಜಾಯ್ನ್ ಆಗಿ ಆಲ್ರೆಡಿ ನಿಮ್ಮ 90 days ಕಂಪ್ಲೀಟ್ ಆಗಿದೆ ಅಲ್ವಾ, ಹಾಗಾಗಿ ನೀವು ಇನ್ನೊಂದ್ಸರಿ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಒಂದ್ಸರಿ ನೋಡಿದಿರಲ್ವಾ, ಅವನ್ನೆಲ್ಲವೂ ಕೂಡ ನೋಡಿದಿರಲ್ವಾ. ಈ PDF ಕೂಡ ನಾನು ಆ್ಯಪಲ್ಲಿ ಇದೇನಿದು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ, ಅಲ್ಲಿ ಫ್ರೀಯಾಗಿ ಅದನ್ನು ಕೂಡ ತಗೊಳ್ಳಿ. ಈ ಕ್ಲಾಸ್ 1 ಏನಿದೆ KA ಗ್ರೂಪ್ ಬಿ, ಈ ಪೇಪರ್ ಒಂದೇನೆ, ಇದನ್ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ನಾನು ಯೂಟ್ಯೂಬ್ ಅಲ್ಲಿನೇ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಈಗ ನೋಡ್ತಿದ್ರ ನೀವು ಇದರಲ್ಲಿ. ಹಾಗೆ ಈ ಆ್ಯಪಲ್ಲೂ ಕೂಡ ಇರುತ್ತೆ. ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗೋರು ಇದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಿರೇಮಠ್ ಕ್ಲಾಸಸ್ ಆ್ಯಪ್ ಲಿಂಕ್ ಇರುತ್ತೆ, ಅದ್ರ ಥ್ರೂ ಜಾಯ್ನ್ ಆಗಿ. ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಇದೆ, ಸ್ಟಡಿ ಜೋನ್ ಅಂತ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿಂದ ನಿಮಗೆ ಲಿಂಕ್ ಸಿಗುತ್ತೆ ಯಾವ್ದ್ರದ್ದು, ಹಿರೇಮಠ್ ಕ್ಲಾಸಸ್ ಆ್ಯಪ್. ಅಲ್ಲಿ ಹೋದ್ರೆ ನೀವು ಆರಾಮ್ಸಾಗಿ ಜಿಯೋಗ್ರಫಿ ಬ್ಯಾಚ್ ಆಗಿದೆ ಈಗಾಗಲೇ, ಆಮೇಲೆ ಪೊಲಿಟಿ ಬ್ಯಾಚ್ ಆಗಿದೆ, ಆಮೇಲೆ ಕಮ್ಯುನಿಕೇಶನ್ ಕಂಪ್ಲೀಟ್ ಪ್ಯಾಕೇಜ್ ಇದೆ ನಿಮಗೆ. ಕನ್ನಡ ಇದೆ, ಇಂಗ್ಲಿಷ್ ಇದೆ, ಕಂಪ್ಯೂಟರ್, 3 ಕೂಡ ಕಂಪ್ಲೀಟ್ ಆಗಿ ಪ್ಯಾಕೇಜ್ ಇದೆ. ಅದನ್ನು ಕೂಡ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆನಾ, ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಯೂಸ್ ಆಗಿದೆ ಅಂತ ಭಾವಿಸ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಮತ್ತೆ ಏನಾದ್ರು ಡೌಟ್ ಇದ್ರೆ ಡೈರೆಕ್ಟ್ ನೀವು ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಈಗ ಬ್ಯಾಚ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ, ಇದೊಂದು ಕ್ಲಾಸ್ ರಿಮೈನಿಂಗ್ ಉಳಿದಿತ್ತು. ಓಕೆನಾ, ಈಗ ಇದು ಕೂಡ ಕಂಪ್ಲೀಟ್ ಆಗಿದೆ. ಓಕೆ, ಥ್ಯಾಂಕ್ ಯು.